ಮೇಡಮ್, ಜೂಮ್ ಕ್ಲಾಸ್ ಅಂತ ಇರುವಂತ ಎಲ್ಲಾ ಧ್ಯಾನಿಗಳಿಗೆ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳು. ಮೇಡಮ್, ಈಗ ಎಷ್ಟು ಜನ ಇದ್ದಾರೆ ಟೋಟಲ್ ಕ್ಲಾಸ್ ಅಲ್ಲಿ? 10 ಜನ ಇದ್ದೀವಿ ಮೇಡಮ್. ಎಷ್ಟು ಜನ ಮೇಡಮ್? 10 ಜನ. 10 ಜನ ಇದ್ದೀರಾ? ಓಕೆ ಮೇಡಮ್. ನನ್ಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದಂತ ನನ್ಗೆ ಧ್ಯಾನಿಗಳಿಗೆಲ್ಲ ನಾನ್ ತುಂಬಾ ಋಣಿಯಾಗಿರ್ತೀನಿ. ಯಾಕಂದ್ರೆ ನನ್ಗೆ ಮೆಡಿಟೇಷನ್ ಕ್ಲಾಸ್ ಅಂದ್ರೆ ತುಂಬಾ ಇಷ್ಟ. ಇವತ್ತು ಬೆಳಗ್ಗೆಯಿಂದ 2 ಕ್ಲಾಸ್ ಮುಗಿಸಿದ್ದೀನಿ. ನನ್ಗೆ ತುಂಬಾ ಬ್ಯುಸಿ ಇರ್ತೀನಿ ನಾನುನು. ಆದ್ರೂನು ನಾನು ಸ್ವಲ್ಪ ಬಿಡುವು ಮಾಡ್ಕೊಂಡು, ಯಾಕಂದ್ರೆ ಕೆಲವೊಂದ್ ಟೈಮಲ್ಲಿ ನನ್ಗೆ ಬರಕ್ ಆಗೋದಿಲ್ಲ ಅಂತಂದ್ರೆ ಮೊದ್ಲೇ ಹೇಳಿರ್ತೀನಿ, ಊರಲ್ಲಿಲ್ಲ ಆ ಟೈಮಲ್ಲಿ ನನ್ಗೆ ಏನಾದ್ರು ಮೀಟಿಂಗ್ಸ್ ಏನಾನಿದ್ರೆ ಬರಕ್ ಆಗಲ್ಲ ಅಂತ ಮೊದ್ಲೇ ಹೇಳಿರ್ತೀನಿ. ಆದ್ರೂ ಪಾಪ ಸಾರು ತುಂಬಾ ಸರ, ವಿನೋದ್ ಸಾರು ತುಂಬಾ ಸರ ನನ್ಗೆ ಕೇಳಿದ್ರು. ಇದು ಒಂದು 7-8 ಸರ ಆಯ್ತು ನನ್ಗೆ ಕೇಳಲಿಕ್ಕೆ. ನಾನ್ ತುಂಬಾ ಬ್ಯುಸಿ ಇದ್ದೆ. ಇವತ್ತು ಸಡನ್ ಆಗಿ ಬೆಳಿಗ್ಗೆ ಫೋನ್ ಮಾಡಿದಾಗ, ಆಯ್ತು ಸರ್ ನಾನು ತುಂಬಾ ಸರ ಮಿಸ್ ಮಾಡ್ಕೊಂಡಿನಿ, ಈ ಸರಿ ನಾನ್ ಕ್ಲಾಸ್ ನಡೆಸ್ಕೊಡ್ತೀನಿ ಅಂತ ಅಂದೆ ಸರ್ಗೆ. ಅಂದಾಗ ನನ್ಗೆ ತುಂಬಾ ಖುಷಿ ಆಯ್ತು. ನಿಮ್ಮ ಹೊಸ ಪರಿಚಯ ನೀವೆಲ್ಲರೂ. ಹಂಗಾಗಿ ನನ್ಗೆ ಇವತ್ತು ನನ್ನ ಅನುಭವ ಹೇಳ್ಕೊಳಕ್ಕೆ ನಾನು ತುಂಬಾನೇ ಖುಷಿ ಪಡ್ತೀನಿ. ಮೇಡಮ್, ನನ್ನ ಹೆಸರು ಸುಮಾ ರೆಡ್ಡಿ ಅಂತ. ಮೇಡಮ್, ಕೇಳಿಸ್ತಾ ಇದೆಯಲ್ಲ? ಏನು ಬ್ರೇಕ್ ಆಗೋದ್ ಬೇಡ ಅಲ್ವಾ? ನಾನು ಕಂಟಿನ್ಯೂ ಮಾಡ್ಬೋದಲ್ವಾ? ಕಂಟಿನ್ಯೂ ಮಾಡಿ ಮೇಡಮ್. ಏನು ವಾಯ್ಸ್ ಏನು ಬ್ರೇಕ್ ಆಗ್ತಾ ಇಲ್ಲಲ್ಲ ಮೇಡಮ್? ಇಲ್ಲ ಇಲ್ಲ ಮೇಡಮ್. ಕೇಳಿಸ್ತಾ ಇದೆ ಮೇಡಮ್, ಮಾತಾಡಿ ಮೇಡಮ್, ಕೇಳಿಸ್ತಾ ಇದೆ. ಮೇಡಮ್, ಓಕೆ ಮೇಡಮ್. ನನ್ನ ಹೆಸರು ಸುಮಾ ರೆಡ್ಡಿ ಅಂತ. ನಾನು ಸುಮಾರು 15 ವರ್ಷದಿಂದ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಈ ಒಂದು ಮೆಡಿಟೇಷನ್ ನಮ್ಗೆ ಕಾರಣೀಭೂತರಾದಂತ ನಾವು ಕಲ್ಯಾಣ ಬಸವ ನಾವು ನೋಡಿಲ್ಲ, ಬಸವೇಶ್ವರನವ್ರನ್ನ. ಆದ್ರೆ ನಾವು ಈಗಿನ ಶತಮಾನದಲ್ಲಿ ನಾವು ಸುಭಾಷ್ ನೋಡಿದ್ವಿ. ಅವರು ಎಷ್ಟು ಕೋಟಿಗಳು ಜನಗಳಿಗೆ ನಮ್ಗೆ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಆ ಒಂದು ಸುಭಾಷ್ ಸರ್, ಪತ್ರಿಜಿ ಸರ್ ಅವರಿಗೆ ನಾನು ಮನಸ್ಸಿನಲ್ಲಿ ನೆನ್ಸ್ಕೊಂತ, ಆಮೇಲೆ ನನಗೆ ಧ್ಯಾನ ಕಲಿಸಿದಂತ ಗುರು ಅನ್ನಪೂರ್ಣಮ್ಮ ಮಾಸ್ಟರ್ ಅಂತ, ಆ ಮೇಡಮ್ಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕ್ಲಾಸ್, ಜೂಮ್ ಕ್ಲಾಸ್ ಅಲ್ಲಿ ನನಗೆ ಅನುಭವ ಹೇಳ್ಕೊಡ್ಲಿಕ್ಕೆ ನಿಮ್ಮೆಲ್ಲ ಒಂದು ಟೀಮ್ ವರ್ಕರ್ಗೆ ನಾನು ಅಭಿನಂದನೆಗಳು ನಾನು ಸಲ್ಲಿಸ್ತಾ ಇದ್ದೀನಿ. ನನ್ನ ಹೆಸರು ಬಿ ಸುಮಾ ರೆಡ್ಡಿ, ಬಳ್ಳಾರಿಯಿಂದ ಮಾತಾಡ್ತಾ ಇರೋದು. ನಾನು ಶುಭಮಸ್ತು ಮಹಿಳಾ ಸಂಘದ ಅಧ್ಯಕ್ಷೆ ಹಾಗೂ ಶ್ರೀ ಸೋಮೇಶ್ವರ ರೂರಲ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್ ಅಧ್ಯಕ್ಷೆ. ಹಾಗಾಗಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾನೇ ನಾನು ಓಡಾಡ್ತಾ ಇರ್ತೀನಿ. ಸಾಕಷ್ಟು ಮಹಿಳೆಯರಿಗೆ ಸಬಲೀಕರಣದ ಬಗ್ಗೆ ಮಾತಾಡ್ತಾ ಇರ್ತೀನಿ. ಕೆಲವೊಂದು ಕ್ಲಾಸಸ್ ಕೊಟ್ಟಿದೀವಿ. ಕೆಲವರು ತುಂಬಾ ಜನ ಒಂದು ಮಾನಸಿಕವಾಗಿ ನೊಂದಿರ್ತಾರಲ್ಲ, ಅಂತರಿಗೆ ನಾನು ಕೌನ್ಸಿಲಿಂಗ್ ಸಹ ಕೊಟ್ಟಿದ್ದೀನಿ. ಹಾಗಾಗಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಳೋ ಪರಿಸ್ಥಿತಿ ಆಗಿದ್ದಾಗ ಆ ರೀತಿ ತಪ್ಸಿ ಧ್ಯಾನ ಕರ್ಕೊಂಬಂದು ಅವ್ರಿಗೆ ಹೊಸ ಜೀವನ ನಾನು ಕೊಟ್ಟಿದ್ದೀನಿ. ಹಂಗಾಗಿ ಇದಕ್ಕೆಲ್ಲ ನನ್ಗೆ ಧ್ಯಾನನೇ ಸ್ಫೂರ್ತಿ. ಆ ಧ್ಯಾನ ಮಾಡ್ದಲಸಿಂದ ನಾನು ತುಂಬಾ ಚೆನ್ನಾಗಿದ್ದೀನಿ. ಎಲ್ಲೇ ಹೋದ್ರು ನಾನು ಧ್ಯಾನದ ಬಗ್ಗೆ ಹೇಳ್ಕೊಂತೀನಿ. ಇದಕ್ಕಿಂತ ಮುಂಚೆ ನಾನು ಸಣ್ಣದಾಗಿ ನಾನು ಯಾವ ರೀತಿ ನಾನು ಧ್ಯಾನಕ್ಕೆ ಬಂದಿನಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. 2010ರಲ್ಲಿ ನಾನು ಧ್ಯಾನದಲ್ಲಿ ಬಂದೆ. ಈಗ 14 ವರ್ಷ ಆಯ್ತು. ಅವತ್ತಿಂದ ಇವತ್ತಿನವರೆಗೆನ ನಾನು ಕಂಟಿನ್ಯೂ ಧ್ಯಾನ ಮಾಡ್ತಾ ಇದ್ದೀನಿ. ಹಾಗೆ ಧ್ಯಾನ ಪ್ರಚಾರನು ಮಾಡ್ತಾ ಇದ್ದೀನಿ. ಮೊದ್ಲು ನನ್ನ ಜೀವನ ಯಾವ ರೀತಿ ಇತ್ತು ಅಂದ್ರೆ ಶೂನ್ಯ ಅಂದ್ರೆ 0. ಯಾವುದೇ ರೀತಿ ಒಂದು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ಅಂತ ತಳಮಟ್ಟದಲ್ಲಿ ಹೋಗ್ಬಿಟ್ಟಿದ್ದೆ. 2010ರಲ್ಲಿ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಯ್ತು. 2 ವೀಲರ್ ಗಾಡಿಯಲ್ಲಿ ಹೋಗಿ ಬರುವಾಗ, ಮದ್ವೆಗೆ ಹೋಗ್ತೀನಂತ ಹೇಳಿ ಹೋಗಿದ್ರು. ಬರುವಾಗ ಅವ್ರಿಗೆ 2 ವೀಲರ್ ಆಕ್ಸಿಡೆಂಟ್ ಆಯ್ತು. ಆ ಆಕ್ಸಿಡೆಂಟ್ ಆದಾಗ ನಾನು ಧ್ಯಾನಕ್ಕೂ ಹೋಗುವಾಗ ಅವರು ಒಂದು ಅನ್ನಪೂರ್ಣಮ್ಮ ಮಾಸ್ಟರ್ ಅಂತ ನಾನು ಕೃತಜ್ಞತೆ ಸಲ್ಲಿಸಿದ್ನಲ್ರಿ, ಅವ್ರ ಮನೇಲಿ 41 ದಿವಸ ಧ್ಯಾನ ಇಟ್ಕೊಂಡಿದ್ರು. ಫಸ್ಟ್ ಧ್ಯಾನದ ಪರಿಚಯ ನಾನು ಹೇಳ್ಕೊಂತೀನಿ. ಆ ಧ್ಯಾನಕ್ಕೆ ಹೋದಾಗ ಯಾವ ರೀತಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ ನನ್ಗೆ ಎಲ್ಲ ಹೇಳಿದ್ರು. ಧ್ಯಾನ ಯಾಕೆ ಮಾಡ್ಬೇಕು, ಧ್ಯಾನ ಮಾಡಿದ್ರೆ ಏನು ಉಪಯೋಗ ಆಗುತ್ತೆ, ಅದ್ರಿಂದ ಏನ್ ಲಾಭಗಳು ಅಂತ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ನಾನು ಸ್ವಲ್ಪ ತಿಳ್ಕೊಂಡಿದ್ದೆ. ಒಂದ್ 15ರಿಂದ 20 ದಿವಸ ಅವ್ರ ಮನೇಲಿ ಧ್ಯಾನಕ್ಕೆ ಹೋಗಿದ್ದೆ. ಅವರು ದಿವಸ ಒಬ್ಬೊಬ್ರು ಕ್ಲಾಸ್ ಮಾಸ್ಟರ್ ಬರ್ತಾ ಇದ್ರು. ಮಾಸ್ಟರ್ ಬಂದಿದ್ದು ಅವ್ರವ್ರ ಅನುಭವಗಳು ಹಂಚ್ಕೊಂತ ಇದ್ರು. ಹೌದಾ, ಅವ್ರು ಈ ರೀತಿ ಮಾಡಿದ್ರೆ ಈ ತರ ಆಗಿದ್ಯಾ ಅನ್ಕೊಂಡು ಅವ್ರು ಧ್ಯಾನದ ಅನುಭವಗೆಲ್ಲ ಹೇಳ್ಕೊಂತ ಇದ್ದಾಗಲ್ಲ ನಾನು ಅವ್ರನ್ನೆಲ್ಲ ನೆನ್ಸ್ಕೊಂತ ಇದ್ದೆ. ಅವ ನೆನ್ಸ್ಕೊಂಡಾಗ ಅವ್ರ ಮನೇಲಿ 41 ಡೇಸ್ ಮುಗೀತು ಮೇಡಮ್ನ ಮನೇಲಿ, ಅನ್ನಪೂರ್ಣಮ್ಮ ಮಾಸ್ಟರ್ ಮನೇಲಿ. ಆಮೇಲೆ ನಾನು ಧ್ಯಾನ ಬಿಟ್ಬಿಟ್ಟೆ. ಈ ಧ್ಯಾನ ಅನ್ನೋದು ಯಾವ ರೀತಿಯಪ್ಪ ಅಂದ್ರೆ ಹರಿಯ ನೀರ್ ತರ, ನಾವು ಬಿಡಬಾರ್ದು. ಪ್ರತಿ ದಿವಸ ನಾವು ಎಷ್ಟು ಟೈಮ್ ಆಗುತ್ತೋ ಆ ಟೈಮ್ ಮಾಡ್ಬೇಕು.
ಆ ತರ ಮಾಡಿದ್ರೇನೆ ಒಂದು ಧ್ಯಾನದ ಅನುಭವ ಅವ್ರಿಗೆ ಗೊತ್ತಾಗುತ್ತೆ. ನಾವು 2 ದಿವಸ ಮಾಡಿದ್ವಿ ಬಿಟ್ಬಿಟ್ವಿ, 4 ದಿವಸ ಮಾಡಿದ್ವಿ ಬಿಟ್ಟಿವಿ ಅನ್ನೋದಲ್ಲ. ಇದು ನಿರಂತರವಾಗಿ ಸಾಧನೆ ಈ ಧ್ಯಾನ ಅನ್ನೋದು. ಹಂಗಾಗಿ ನಾನು ಬಿಟ್ಟಿದ್ದೆ. ಅವ್ರ ಮನೇಲಿ ಮುಗಿದ್ಮೇಲೆ ಧ್ಯಾನ ಬಿಟ್ಟಾಗ ನನಗೆ ತುಂಬಾ ಯಾವ ರೀತಿ ಇದಾಯ್ತು ಅಂತಂದ್ರೆ 2010ರಲ್ಲಿ ಟೂ ವೀಲರ್ ಅಲ್ಲಿ ಗಾಡಿಯಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಯ್ತು ನಮ್ಮ ಮನೆಯವರಿಗೆ. ನೈಟ್ ಆ ರೀತಿ ಆಗಿದೆ ಅಂದ್ರೆ ಮದ್ವೆಗ್ ಹೋಗ್ತೀನಿ ಅಂತ ಹೇಳಿ ಹೋಗಿದ್ರು. ಆದ್ರೆ ಅವರು ಈ ರೀತಿ ಆಗಿರೋದು ಗೊತ್ತಿಲ್ಲ ನಮ್ಗೆ. ಬೆಳಗಿನ ಜಾವ ಗೊತ್ತಾಯ್ತು ಈ ರೀತಿ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಆಮೇಲೆ ಕೋಮದಲ್ಲಿ ಹೋಗಿದ್ದಾರೆ, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರು. ಆಮೇಲೆ ನಮಗೆ ವಿಷಯ ತಿಳಿಸಿದ್ರು, ಈ ರೀತಿ ಮದುವೆಗೆ ಹೋದಾಗ ರಾತ್ರಿ ಪಾರ್ಟಿ ಮಾಡಿದ್ರು, ಈ ರೀತಿ ಹೋಗ್ಬೇಡ ಅನ್ನಂಗಲ್ಲ ಟೂ ವೀಲರ್ ಆಗಿ ಹೋಗಿ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು, ಈ ರೀತಿ ಆಗೈತೆ ಅಂದಾಗ ಅವಾಗ ನಾನು ಅಲ್ಲಿ ಅವ್ರನ್ನ ಮನೆಯವ್ರನ್ನ ಹೋಗಿ ನೋಡ್ತೀನಿ ಹಾಸ್ಪಿಟಲ್ ಅಲ್ಲಿ. ಓಪಿಡಿ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವ್ರಿಗೆ ಎಲ್ಲಿ ಮೈ ಕೈ ಇದ್ರಲ್ಲಿ ಏನೇನು ಒಂಥರ ಇದು ನೋವಾಗಿಲ್ಲ ಏನಿಲ್ಲ. ಮೇನ್ ಬ್ರೈನ್ ಬಿದ್ದ ತಕ್ಷಣ ಬ್ಲಡ್ ಕ್ಲಾಟ್ ಆಗಿದೆ, ತಲೆ ತುಂಬಾ ಬ್ಲಡ್ ಕ್ಲಾಟ್ ಆಗಿದೆ, ಎಡಗೈ ಎಡಗಾಲು ಪ್ಯಾರಲೈಸಸ್ ಇದಾಗಿದೆ. ಇಮಿಡಿಯೇಟ್ ಕೋಮಾದಲ್ಲಿ ಹೋಗಿದ್ದಾರೆ. ಡಾಕ್ಟರ್ ಹೋಗಿ ನೋಡ್ದೆ, ನಾವು ಕೇಳಿದಾಗ ಸರ್ ಏನಾಗಿದೆ ನಮ್ಮ ಮನೆಯವರಿಗೆ ಅಂದ್ರೆ, ಇಲ್ಲಮ್ಮ ಅದು ಅವರು ನಾವು 4 days ಹೇಳಕ್ ಆಗೋದಿಲ್ಲ, ಬೆಂಗಳೂರಿಗಾದ್ರು ಹೈದ್ರಾಬಾದ್ಗಾದ್ರು ಕರ್ಕೊಂಡು ಹೋಗಿ ಆಮೇಲೆ ನಿಮ್ಮಿಷ್ಟ. ಸರ್ ಏನ್ ಸರ್ ಮಾತಾಡ್ತಾ ಇಲ್ಲ ಏನಿಲ್ಲ ಅಂದ್ರೆ, ಇಲ್ಲಮ್ಮ ಕೋಮದಲ್ಲಿದ್ದಾರೆ, ನಾವೇನು ಹೇಳಕ್ ಆಗೋದಿಲ್ಲ ಅಂತ ಅಂದ್ರು. 4 ದಿವಸ ಅಬ್ಸರ್ವೇಷನ್ ಆಗಿ ಇಟ್ಟಿವಿ, ನಿಮ್ಮಿಷ್ಟ, ಬೇಕಾದ್ರೆ ಯಾವ್ದಾದ್ರು ಊರಿಗೆ ಕರ್ಕೊಂಡು ಹೋಗೋದಾದ್ರೆ ಹೋಗಿ ಅಂತ. ಅವಾಗ ನಾನು ಏನು ಜ್ಞಾಪಕ ಆಯ್ತಪ್ಪ ಅಂದ್ರೆ, ನನಗೆ ಧ್ಯಾನ ಜ್ಞಾಪಕ ಆಯ್ತು ಅವಾಗ. ಅಂತಾರಲ್ಲ ಕಾಮಧೇನು ಕಲ್ಪವೃಕ್ಷ ಅನ್ನಂಗೆ, ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ, ನಮ್ಗೆ ಕಷ್ಟ ಬಂದಾಗೆ ನಮ್ಗೆ ಅವೆಲ್ಲ ಗೊತ್ತಾಗೋದು. ದೇವ್ರು ದಿಂಡ್ರು ಧ್ಯಾನ ಈ ರೀತಿ ಸತ್ಸಂಗ ಅಂತ ಅವಾಗ ನೆನ್ಪಾಗೋದು. ಅಲ್ಲವರೆಗೆ ನಮ್ಗೆ ನೆನ್ಪಾಗೋದಿಲ್ಲ. ಅದೇ ರೀತಿ ನನ್ ಜೀವನದಲ್ಲಿನೂ ಆ ಒಂದು ಕಷ್ಟ ಬಂದಾಗ ಮತ್ತೆ ಧ್ಯಾನದ ಮರೆ ಹೋದೆ. ಅವಾಗ ಕೋಮದಲ್ಲಿ ಇದಾರೆ ಮನೆಯವರು, ಹೊರಗಡೆ ಐಸು ರೂಮ್ ನಲ್ಲಿ ಹೊರಗಡೆ ಕೂತಿದ್ವಿ. ಒಳಗಡೆ ನಮ್ನ ಬಿಡ್ತಾ ಇಲ್ಲ, ಸುಮ್ನೆ ಅದ್ರಲ್ಲಿ ಗ್ಲಾಸಸ್ ಅಲ್ಲಿ ನೋಡ್ಬೇಕು, ಬಂದ್ ಹೊರಗಡೆ ಕೂಡ್ಬೇಕು. ನನ್ಗೆ ಒಂದು ಸಂಕಲ್ಪ ಅನ್ಕೊಂಡೆ, ಯಪ್ಪ ನಾನು ಅವಾಗ ಧ್ಯಾನ ಮಾಡಿದ್ದೆ, ಆ ಧ್ಯಾನದಲ್ಲಿ ಸಾಕಷ್ಟು ಧ್ಯಾನಿಗಳು ನನ್ಗೆ ಹೇಳ್ತಾ ಇದ್ರು, ಮಾಸ್ಟರ್ಸ್ ಗಳೆಲ್ಲ ಬಂದಾಗ ಧ್ಯಾನ ಮಾಡಿದ್ರೆ ಈ ರೀತಿ ಆಗುತ್ತೆ ಅಂತ. ಅವಾಗ ಅದೊಂದೇ ಜ್ಞಾಪಕ ಆದ್ಮೇಲೆ ನಾನು 2 ತಾಸು 3 ತಾಸು ಕಂಟಿನ್ಯೂ ಹಾಸ್ಪಿಟ್ಲಲ್ಲೇ ಹೊರಗಡೆ ಕೂತು ಧ್ಯಾನ ಮಾಡ್ತಾ ಇದ್ದಾಗ ಎಲ್ಲ ನಮ್ಮ ರಿಲೇಷನ್ಸ್ ಎಲ್ಲ ಬಂದು, ಅಲ್ಲ ಗಂಡನಿಗೆ ಅಷ್ಟು ಆರಾಮಿಲ್ಲ ಏನಿಲ್ಲ, ಕೋಮದಲ್ಲಿ ಹೋಗಿದ್ದಾರೆ, ಅಬ್ಸರ್ವೇಷನ್ ಆಗಿ ಇಟ್ಟಿದ್ದಾರೆ, ಈ ಅಮ್ಮ ಏನ್ ಕಣ್ ಮುಚ್ಕೊಂಡ್ ಕೂತಿದಾಳಲ್ಲ, ನಿನ್ಗೇನ್ ಬುದ್ಧಿ ಐತಾ ಇಲ್ಲ, ಬಾ ಬೇರೆ ಕಡೆ ಹೋಗೋಣ, ಅಲ್ಲಿ ಏನಾದ್ರು ಸ್ವಾಮಿಯವ್ರನ್ನ ಕೇಳ್ಕೊಂಡ್ ಬರೋಣ, ಅವ್ರ ಏನಾದ್ರು ಪೂಜೆ ಹೇಳ್ತಾರೇನೋ, ಇಲ್ಲಾಂದ್ರೆ ಹೈದ್ರಾಬಾದ್ಗಾದ್ರು ಹಾಸ್ಪಿಟ್ಲಿಗೆ ಹೋಗೋಣ, ಬೆಂಗ್ಳೂರ್ಗ್ ಹೋಗೋಣ, ಎಲ್ಲಾರು ಅಂತಿದ್ರ ಮನೆ ರಿಲೇಷನ್ಸ್ ಬಂದಾರಲ್ಲ. ನಾನೇನಂದೆ, ಎಲ್ಲಿ ಹೋಗೋದ್ ಬೇಡ, ನಾನು ಸಂಕಲ್ಪ ಅನ್ಕೊಂಡಿನಿ ಧ್ಯಾನದಲ್ಲಿ, ನಮ್ಮ ಮನೆಯವ್ರ ಧ್ಯಾನದಲ್ಲಿ ಹುಷಾರಾಗ್ತಾರೆ, ಬೇಡ ನೀವು ಬರ್ರಿ ಧ್ಯಾನ ಮಾಡೋಣ ಅಂತಂದು ಅವ್ರನ್ನ ಕರಿತಾ ಇದ್ದೀನಿ. ಯಾರು ಬರ್ತಾ ಇಲ್ಲ ಅವ್ರು. ಎಮ್ಗೇನ್ ಹುಚ್ಚಿಡ್ದ್ ಬಿಟ್ಟೈತೇನೋ, ಆಯಪ್ಪಗ ಅಂತ ಪರಿ ಸೀರಿಯಸ್ ಆಗೈತೆ, ಏನ್ ಧ್ಯಾನ ಮಾಡೋಣ ಅಂತಾಳ, ಏನ್ ಮೆಂಟಲ್ ಆಗ್ಬಿಟ್ರಾಳೇನೋ ಅಂತ ಎಲ್ಲಾರು ಬೈದ್ರು. ಅಮ್ಮ ನೀವ್ ಏನಾದ್ರು ಬೈಬೇಡ್ರಿ, ನೀವು ಬರ್ರಿ ಧ್ಯಾನ ಮಾಡೋಣ ಅಂತ ಅವ್ರಿಗೆ ಕರೆದ್ರೆ ಅವ್ರು ಯಾರು ನನ್ಗೆ ಸಹಕರಿಸ್ಲಿಲ್ಲ. ಆದ್ರೂ ನನ್ಗೆ ತಪ್ಪಿದ್ದಲ್ಲ, ನಮ್ಮ ಮನೆಯವರು ಈ ರೀತಿ ಆಗಿದೆ ಅಲ್ಲ, ಧ್ಯಾನದಲ್ಲಿ ಚೆನ್ನಾಗ್ ಆಗ್ತಾರ ಅಂತ ಒಂದು ನಂಬಿಕೆಯಿಂದ 2 ತಾಸು 3 ತಾಸು ಕಂಟಿನ್ಯೂ ಒಂದೇ ಸೀಟಿಂಗ್ ನಲ್ಲಿ ಹಾಸ್ಪಿಟ್ಲಲ್ಲಿ ಕೂತು 2 ದಿವಸ ಕಂಟಿನ್ಯೂ ಹಂಗೆ ಧ್ಯಾನ ಮಾಡಿದೆ. 4 ದಿವಸ ಬದುಕದೇ ಇಲ್ಲ ಅಂತ ಅಂದವರು 2 ದಿವಸದಲ್ಲಿ ಕಣ್ ತೆಗೆದು ನೋಡಿದ್ರು ನಮ್ಮ ಮನೆಯವರು. ಅವಾಗ ನನಗೆ ಧ್ಯಾನದಲ್ಲಿ ಇನ್ನೂ ಜಾಸ್ತಿ ನಂಬಿಕೆ ಬಂತು, ಆತ್ಮವಿಶ್ವಾಸ ಬಂತು. ಹೌದಪ್ಪ, ಇಷ್ಟೆಲ್ಲ ಇದೆಯಾ ಧ್ಯಾನದಲ್ಲಿ, 4 days ಬದುಕದೇ ಇಲ್ಲ ಅಂದರು ಅಟ್ಲೀಸ್ಟ್ ಕಣ್ ತೆಗೆದು ನೋಡಿದ್ರಲ್ಲ ಅಂತ ಒಂದು ಧೈರ್ಯದಿಂದ ಮತ್ತೆ ನಾನು ಹಂಗೆ ಮಾಡ್ತಾ ಇದ್ದೆ ಧ್ಯಾನ. ಆಮೇಲೆ ಡಾಕ್ಟರ್ ಕೇಳ್ದೆ, ಸರ್ ನೋಡ್ತಾ ಇದಾರೆ ನಮ್ಮ ಮನೆಯವರು, ಮಾತಾಡ್ತಾ ಇಲ್ಲಲ್ಲ ಸರ್ ಅಂತ. ಸರ್ ಏನ್ ಸರ್ ಹಿಂಗಾಗಿದೆ ಅಂದ್ರೆ, ನೋಡಮ್ಮ ನಿಮ್ ಮನೆಯವ್ರಿಗೆ ಬ್ಲಡ್ ಒಂದ್ ಕಡೆ ಕ್ಲಾಟ್ ಆದ್ರೆ ಆಪರೇಷನ್ ಮಾಡ್ಬೋದಾಗಿತ್ತು, ತಲೆ ತುಂಬಾ ಕ್ಲಾಟ್ ಆಗಿದೆ, ಅದ್ ಹೆಂಗೆ ಬ್ಲಡ್ ಕರಗ್ತತೋ ಹಂಗೆ ಹುಷಾರಾಗ್ತಾರೆ ನಿಮ್ ಮನೆಯವರು. ಸರ್ ಮತ್ತೆ ನಮ್ಮ ಹೆಂಡತಿ ಮಕ್ಕಳು ಅಂತ ಅವ್ರಿಗೇನು ಜ್ಞಾಪಕ ಇಲ್ಲಲ್ಲ ಸರ್ ಅಂದ್ರೆ, ಎಲ್ಲ ಮೆಮೊರಿ ಮರ್ತೋಗ್ಬಿಟ್ಟಿದ್ದಾರೆ, ಬಿದ್ದ ತಕ್ಷಣ ಕೋಮದಲ್ಲಿ ಹೋಗಿದ್ದಾರೆ, ಬ್ಲಡ್ ಕ್ಲಾಟ್ ಆಗಿರೋದಕ್ಕೆ ಮೆಮೊರಿ ಲಾಸ್ ಆಗ್ಬಿಟ್ಟಿದೆ. ಸರ್ ಏನ್ ಸರ್ ಹಿಂಗಂದ್ರೆ, ನೋಡಮ್ಮ ಮಾತು ಇವತ್ ಬರ್ಬೋದು, ನಾಳೆ ಬರ್ಬೋದು, ನಾಡ್ದ ಬರ್ಬೋದು, 6 ತಿಂಗಳಾಗ್ಬೋದು, 6 ವರ್ಷ ಆಗ್ಬೋದು, ಹೇಳಕ್ ಆಗಲ್ಲ ಅಂತಾರೆ. ಸರ್ ಮತ್ತೆ ಹೆಂಗ್ ಮಾಡ್ಬೇಕ್ರಿ? ನೋಡಮ್ಮ ನಾವ್ 3 ತಿಂಗಳು ಇಲ್ಲಿ ಟ್ರೀಟ್ಮೆಂಟ್ ತಗೋಬೇಕು, ಟ್ರೀಟ್ಮೆಂಟ್ ಆದ್ಮೇಲೆ ಮನೆಗ್ ಕರ್ಕೊಂಡ್ ಹೋಗ್ರಿ, ನಿಧಾನದಾಗ ಬ್ಲಡ್ ಕರಿದಂಗಲ್ಲ ನಿಮ್ ಮನೆಯವ್ರು ಹುಷಾರಾಗ್ತಾರೆ. ಅವಾಗ ನಾನೇನ್ ಮಾಡ್ದೆ, 3 ತಿಂಗಳು ಹಂಗೆ ಬಿಡ್ದೆ ಧ್ಯಾನ ಮಾಡ್ತಾ ಇದ್ದೆ ಹಾಸ್ಪಿಟ್ಲಲ್ಲಿ, ಹಂಗೆ ಅವರು ಟ್ರೀಟ್ಮೆಂಟ್ ನಡೀತಾ ಇದೆ. 3 ತಿಂಗಳಾಯ್ತು, ಮನೆ ಕರ್ಕೊಂಡ್ ಬಂದ್ವಿ. 3ನೆಗಿಂದ ಹೊಟ್ಟೆಗ್ ಪೈಪ್ ಹಾಕಿದ್ರು, ಓನ್ಲಿ ಲಿಕ್ವಿಡ್ ಐಟಮ್ ಒಂದೇ ಹಾಕ್ಬೇಕು, ಗಂಜಿ ಹಾಲು ನೀರು ಬರೀ ಇದೇ ರೀತಿ ಹಾಕ್ಬೇಕು.
ಗಟ್ಟಿ ಪದಾರ್ಥ ಏನು ತಗೊಳಕ್ ಆಗ್ತಿರ್ಲಿಲ್ಲ ಅವ್ರಿಗೆ. ಟೈಮ್ ನೋಡಿ ಆಗ್ತಾ ಇದ್ವಿ. ಅವು 9 ಗಂಟೆ ಆಗೈತಲ್ಲ, ನನ್ ಗಂಡಗೆ ಹಸ್ವಾಗೈತೇನೋ, ನಾನು ಗಂಜಿ ಹಾಕ್ಬೇಕು, ಮಧ್ಯಾಹ್ನ ಟೈಮು ನಾನು ಸೂಪ್ ಕುಡಿಸ್ಬೇಕು, ಹಾಲ್ ಕುಡಿಸ್ಬೇಕು, ಈ ರೀತಿ ಟೈಮ್ ನೋಡಿ ನಾನು ನಮ್ಮ ಮನೆಯವ್ರಿಗೆ ಆ ತರ ಲಿಕ್ವಿಡ್ ಕೊಡ್ತಾ ಇದ್ದೆ. ಆಮೇಲೆ ಮನೆ ಕರ್ಕೊಂಡ್ ಬಂದ್ಮೇಲೆ ಒಂದೇ ಸಂಕಲ್ಪ ಅನ್ಕೊಂಡೆ, ಧ್ಯಾನದಲ್ಲಿ ನಮ್ಮ ಮನೆಯವರು ಬದುಕಿದಾರೆ, ಕಣ್ ತಗದ್ ನೋಡಿದ್ರು, ಅಟ್ಲೀಸ್ಟ್ ಧ್ಯಾನದಲ್ಲೇ ಚೆನ್ನಾಗ್ ಆಗ್ತಾರಂತಂದು ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡ್ ಬಂದ್ಮೇಲೆ ಒಂದ್ ಸಂಕಲ್ಪ ಅನ್ಕೊಂಡೆ, ನಾನು ಮಂಡ್ಲದ ಧ್ಯಾನ ಇಟ್ಕೋಬೇಕು ಮನೇಲಿ, ಧ್ಯಾನದಲ್ಲೇ ನಮ್ಮ ಮನೆಯವ್ರು ಚೆನ್ನಾಗ್ ಆಗ್ತಾರೆ ಅಂತ ಒಂದು ಗಟ್ಟಿ ಸಂಕಲ್ಪ ಇಟ್ಕೊಂಡು ಅಕ್ಕಪಕ್ಕದ ಮನೆಯಲ್ಲೆಲ್ಲ ಕರೆದ್ಬಿಟ್ಟು, ಅಮ್ಮ ನಮ್ಮ ಮನೆಯವ್ರ್ ನನ್ ಸಲುವಾಗಿ ಬರ್ಬೇಡ್ರಿ, ನಮ್ಮ ಮನೆಯವ್ರ ಸಲುವಾಗಾದ್ರೂ ನಾವು ಧ್ಯಾನ ಮಾಡ್ತಾ ಇದೀವಿ, ನೀವು ಧ್ಯಾನ ಮಾಡ್ರಿ, ಧ್ಯಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅವ್ರಿಗೆಲ್ಲ ಅನುಭವ ಹೇಳ್ತಾ ಇದ್ದೆ. ಆದ್ರೂ ನಮ್ಮ ಅತ್ತೆ ಅಂದ್ರು, ಇಲ್ಲಿ ಯಾರು ಬರೋದಿಲ್ಲ ಧ್ಯಾನಕ್ಕೆ, ನೀನ್ ಯಾಕೆ ಕರಿತಾ ಇದೀಯಾ, ನಮ್ಮ ಕಷ್ಟ ನಮಗೆ ನಾವು ಮಾಡ್ಕೊಳ್ಳೋಣ ಮನೆಯಲ್ಲಿ. ಇಲ್ಲ ಅತ್ತೆ, ಸಾಮೂಹಿಕವಾಗಿ ಧ್ಯಾನ ಮಾಡಿದ್ರೆ ಎನರ್ಜಿ ಚೆನ್ನಾಗಿರುತ್ತೆ, ನಮ್ಮ ಮನೆಯವ್ರು ಹುಷಾರಾಗ್ತಾರೆ, ಇನ್ನೂ ಚೆನ್ನಾಗ್ ಆಗ್ತಾರೆ ಅಂತಂದು ನಾನ್ ಎಲ್ಲಾರ್ನ ಕರೆದ್ಬಿಟ್ಟು, ಕರೆಕ್ಟ್ ಅವರು ನನ್ಗೆ ಅನ್ನಪೂರ್ಣಮ್ಮ ಮಾಸ್ಟರ್ ಮನೇಲಿ 11 ರಿಂದ 12 ಗಂಟೆ ಧ್ಯಾನ ಇಟ್ಕೊಂಡಿದ್ರಲ್ಲ, ಅದೇ ಟೈಮಿಂಗ್ಸೇ ನಾನು ಇಟ್ಕೊಂಡು ಎಲ್ಲಾರ್ನ ಕರೆದ್ಬಿಟ್ಟು ಜಮಖಾನ ಹಾಸಿ ಮಂಚದ ಮೇಲೆ ನಮ್ಮ ಮನೆಯವ್ರು ಮಲಗಿದ್ದಾರೆ, ಸುಮ್ನೆ ನೋಡ್ತಾ ಇದ್ದಾರೆ, ಏನು ಮೆಮೊರಿ ಇಲ್ಲ, ಎಲ್ಲ ಮರ್ತೋಗಿದ್ದಾರೆ. ಆದ್ರೂ ನನ್ನ ಆತ್ಮವಿಶ್ವಾಸ ಇಲ್ಲ, ನಮ್ಮ ಮನೆಯವ್ರು ಚೆನ್ನಾಗ್ ಆಗ್ತಾರಂತ ಉದ್ದೇಶದಿಂದ ಮಂಡ್ಲ ಧ್ಯಾನ ಇಟ್ಕೊಂಡು ಎಲ್ಲಾರ್ನ ಕರೆಸಿ ಕೂಡ್ಸಿದೆ, ಧ್ಯಾನ ಮಾಡ್ತಾ ಇದ್ವಿ. ದಿನ ಮಾಡ್ತಾ ಮಾಡ್ತಾ ನೋಡ್ತೀವಿ, ಒಂದ್ ಕಡೆ ಕಣ್ಣಾಗ್ ನೀರ್ ಬರುತ್ತೆ, ನೋಡ್ತೀನಿ, ಆದ್ರೂ ಅಳ್ತೀನಿ, ಆದ್ರೂ ಧ್ಯಾನ ಬಿಡೋದಿಲ್ಲ, ನಮ್ಮ ಮನೆಯವ್ರು ಹುಷಾರಾಗ್ತಾರೆ ಅನ್ಕೊಂಡು ನಾನು ಧ್ಯಾನ ಹಂಗೆ ಮಾಡ್ದೆ. ಆ ಒಂದು ಮಂಡ್ಲ ಧ್ಯಾನದಲ್ಲಿ 30ನೇ ದಿವಸದಲ್ಲಿ ಹುಣ್ಣಿಮೆ ಧ್ಯಾನ ಬಂತು. ಹುಣ್ಣಿಮೆ ಧ್ಯಾನ ಬಹಳ ಜನ ಅಂತ ಇದ್ರು, ಮಾಸ್ಟರ್ಸ್, ಗ್ರೇಟ್ ಮಾಸ್ಟರ್ಸ್, ಹುಣ್ಣಿಮೆ ಧ್ಯಾನದಲ್ಲಿ ಬಹಳ ಎನರ್ಜಿ ಇರುತ್ತೆ, ನೀವು ಆ ರೀತಿ ಧ್ಯಾನ ಹೆಚ್ಚು ಮಾಡ್ರಿ, ಚೆನ್ನಾಗಾಗುತ್ತೆ ಅಂತ. ಅವಾಗ ಸರ್ ಬಂದಿದ್ರು, ಅಮ್ಮ ನಾಳೆ ಹುಣ್ಣಿಮೆ ಇದೆ, 2 ತಾಸು ಧ್ಯಾನ ಜಾಸ್ತಿ ಮಾಡ್ರಿ, ಚೆನ್ನಾಗ್ ಆಗ್ತಾರೆ ಮನೆಯವ್ರು ಅಂದ್ರು. ಆಯ್ತು, ನಮ್ಮ ಮನೆಗ್ ಬಂದಿರೋ ಧ್ಯಾನಗಳಿಗೆಲ್ಲ ಹೇಳ್ತಾ ಇದ್ದೆ, ಅಮ್ಮ ನಾಳೆ ಹುಣ್ಣಿಮೆ ಧ್ಯಾನ ಇದೆ, ನೀವ್ ಅಡಿಗೆ ಅದೆಲ್ಲ ಮಾಡಿಟ್ಟು ಬೇಗ ಬನ್ನಿ, ನಾ ಇಲ್ಲಿ 2 ತಾಸು ಧ್ಯಾನ ಮಾಡಿ ಇಲ್ಲೇ ನಾನು ಅಡಿಗೆ ಮಾಡಿರ್ತೀನಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗಂತ್ರಿ, ಹುಣ್ಣಿಮೆ ಧ್ಯಾನ ಬಹಳ ಪವರ್ಫುಲ್ ಅಂತಾರೆ ಎಲ್ಲಾ ಮಾಸ್ಟರ್ಸ್, ಇವತ್ತು ಒಂದ್ ದಿವ್ಸ 1 ಗಂಟೆ ಹೆಚ್ಚಿಗೆ ಮಾಡೋಣ ಅಂತ ಹೇಳ್ದೆ ಹುಣ್ಣಿಮೆ ಧ್ಯಾನದಲ್ಲಿ. ಹಂಗಾಗಿ ಎಲ್ಲರೂ ಆಯ್ತು ಮಾಡಿದ್ರು, ಬಂದ್ರು, ಹುಣ್ಣಿಮೆ ಧ್ಯಾನ ಸ್ಟಾರ್ಟ್ ಆಯ್ತು. 2 ತಾಸು ಧ್ಯಾನ ಮಾಡಿದ್ವಿ. ಮಾಡಿದ್ಮೇಲೆ ಅವತ್ತು ಹುಣ್ಣಿಮೆ ಧ್ಯಾನದಲ್ಲಿ ತುಂಬಾ ಎನರ್ಜಿ ಚೆನ್ನಾಗಿತ್ತು, ಎಲ್ರು ಹಂಗೆ ಅಂದ್ರು, ಅದ್ಭುತವಾಗಿದೆ ಇವತ್ತು, ಬಹಳ ಚೆನ್ನಾಗಿದೆ ಧ್ಯಾನ ಅಂತ ಅಂದ್ರು. ಆಮೇಲೆ ಧ್ಯಾನ ಮುಗಿದ್ಮೇಲೆ ಅವರು ಮಲ್ಲಿಕಾರ್ಜುನ ಸರ್ ಅಂತ ಬಂದಿದ್ರಲ್ಲ, ನಮ್ಮ ಮನೆಯವ್ರ ಪಕ್ಕ ಹತ್ರ ಬಂದು ಮಂಚದ ಪಕ್ಕದಲ್ಲಿ ನಿಂತ್ಕೊಂಡು, ಸರ್ ಹೇಳ್ರಿ ಸರ್, ಏನ್ ನಿಮ್ ಹೆಸರೇನು, ಏನ್ ಈ ರೀತಿ ಮಲಗಿದ್ರೆ ಹೆಂಗೆ, ಎದ್ದೇಳ್ರಿ, ನಿಮ್ ಹೆಸರು ಹೇಳ್ರಿ ಅಂತ. ಅವಾಗ ನಮ್ಮ ಮನೆಯವರು ಭಾಸ್ಕರ್ ರೆಡ್ಡಿ ಅಂತ ಹೆಸರು ಹೇಳಿದ್ರು. ಅವ್ರ ಹೆಸರು ಅವತ್ತು ಜ್ಞಾಪಕ ಬಂದಿದೆ. ಆಕ್ಸಿಡೆಂಟ್ ಆದಾಗ ಎಲ್ಲ ಮೆಮೊರಿ ಲಾಸ್ ಆಗಿತ್ತು, ಕೋಮಲ್ಲಿ ಇದ್ದ ಸ್ಟೇಜ್ ನಲ್ಲಿ ಆ ರೀತಿ ಧ್ಯಾನದಲ್ಲಿ 30ನೇ ದಿವಸದಲ್ಲಿ ಮಾತಾಡಿದ್ರು ಮಂಡ್ಲ ಧ್ಯಾನದಲ್ಲಿ. ಅವಾಗ ನನ್ಗೆ ಧ್ಯಾನ ಅನ್ನೋದು ಇನ್ನೂ ಸ್ಟ್ರಾಂಗ್ ಅನ್ನಿಸ್ತು. ಅಪ್ಪ ಬದುಕದೇ ಇಲ್ಲ ಅಂತ ಅಂದರು ಡಾಕ್ಟ್ರು, ಇವತ್ತು ನಾನ್ ಗಂಡ ಕಣ್ಬಿಟ್ಟು ನೋಡ್ತಾ ಇದಾರೆ, ಇವತ್ತು ಅವ್ರ ಹೆಸರು ಹೇಳಿದಾರೆ ಅಂದ್ರೆ ಮತ್ತೆ ಮೆಮೊರಿ ಎಲ್ಲ ವಾಪಸ್ ಬಂತಲ್ಲ. ಆಮೇಲೆ ನನ್ನ ಕಂಡಿಡಿದ್ರು, ನನ್ ಹೆಂಡತಿ, ನನ್ ಮಕ್ಳು, ನನ್ ಫ್ಯಾಮಿಲಿ, ನಮ್ ತಾಯಿ ತಂದೆ ಎಲ್ಲ ಅಂತ ಎಲ್ಲರನ್ನ ಮುಖ ನೋಡಿ ಗುರ್ತಿಡಿದ್ರು. ಆಮೇಲೆ ಮಗು ಈಗ 1.5 ವರ್ಷದ ಮಗು ಹೆಂಗೆ ತೊದ್ಲು ಮಾತಾಡುತ್ತೋ ಆ ರೀತಿ ತೊದ್ಲು ಮಾತಿನಲ್ಲಿ ನಮ್ಮ ಮನೆಯವರು ಭಾಸ್ಕರ್ ರೆಡ್ಡಿ ಅಂತ ಅಂದ್ರು. ಬಹಳ ಸಂತೋಷ ಆಯ್ತು. ಧ್ಯಾನದಲ್ಲಿ ಪವರ್ ಇದೆ, ನಾನ್ ಬಿಡ್ಬಾರ್ದು, ಧ್ಯಾನದಲ್ಲೇ ಚೆನ್ನಾಗ್ ಆಗ್ತಾರೆ ಅನ್ಕೊಂಡು ನಾನು 41 ದಿವಸ 3 ಮಂಡ್ಲ ಧ್ಯಾನ ಮಾಡ್ದೆ. ಕಂಟಿನ್ಯೂ 3 ಮಂಡ್ಲ ಧ್ಯಾನ ಮಾಡೋದ್ರೊಳಗೆ ನಮ್ಮ ಮನೆಯವರು ಹೆಂಗೆ ಬೆಡ್ ರೆಸ್ಟ್ ನಲ್ಲಿ ಹೆಂಗಿದ್ರು, ಆಮೇಲೆ ದಿವ್ಸ 3 ಮಂಡ್ಲ ಧ್ಯಾನ ಮುಗಿಯೋದ್ರೊಳಗೆ ನಮ್ಮನೆಯವರು ಸ್ವಂತ ಅವ್ರ ಕೆಲಸ ಮಾಡ್ಕೊಂಡು, ಆಮೇಲೆ ಅವರು ಲ್ಯಾಬಿಗೆ ಹೋಗಕ್ಕೆ ಶುರುವಾದ್ರು. ನಮ್ಮನೆಯವರು ಗ್ರೇಟ್ ಲ್ಯಾಬ್, ಅಮೃತ ಲ್ಯಾಬ್ ಅಂದ್ರೆ ತುಂಬಾ ಫೇಮಸ್ ಬಳ್ಳಾರಿಯಲ್ಲಿ. ಅಂತ ಒಂದು ಲ್ಯಾಬ್, ದೊಡ್ಡ ಲ್ಯಾಬ್ ಅಲ್ಲಿ ವರ್ಕ್ ಮಾಡ್ತಿದ್ರು. ನಮ್ಮನೆಯವರು ಸೀನಿಯರ್ ಟೆಕ್ನಿಷಿಯನ್ ಅಂತವ್ರು. ಪಾಪ ಡಾಕ್ಟ್ರು ಹಂಗೆ ನಮ್ಗೆ ಸಹಕಾರ ಮಾಡಿದ್ರು. ಇವ್ರು ತುಂಬಾ ಒಳ್ಳೆ ವ್ಯಕ್ತಿ ಅಮ್ಮ, ತುಂಬಾ ಚೆನ್ನಾಗ್ ಹಾರ್ಡ್ ವರ್ಕ್ ಮಾಡ್ತಿದ್ರು, ಇವ್ರಿಗೆ ಈ ರೀತಿ ಆಯ್ತಲ್ಲ ಅಂತ ಪಾಪ ಅವ್ರ ಡಾಕ್ಟ್ರುನು ತುಂಬಾ ನೊಂದ್ಕೊಂಡಿದ್ರು. ಆಮೇಲೆ 3 ಮಂಡ್ಲ ಧ್ಯಾನ ಮುಗಿಯೋಷ್ಟೊತ್ತಿಗೆ ನಮ್ಮ ಮನೆಯವ್ರು ಕುದುರೆ ಆದಂಗ ಆದ್ರು. ಆದ್ಮೇಲೆ ನಾನ್ ಡ್ಯೂಟಿಗೆ ಹೋಗ್ತೀನಿ ಅಂದ್ರು. ಆಯ್ತು ಅಂತಂದು ನಾನು ಧ್ಯಾನ ಮುಗೀತು. ಆಮೇಲೆ ಡ್ಯೂಟಿ ಕಳ್ಸ್ಕೊಟ್ರೆ ಅವರು ಲ್ಯಾಬ್ನರ್ ಏನಂತಾರೆ, ನೋಡಪ್ಪ ರೆಡ್ಡಿ, ನೀನು ಬಾಳ ಬ್ರೈನ್ ಬಾಳ ಸ್ಟ್ರೈನ್ ಬಂದಿದ್ಯಾ, ರಿಪೋರ್ಟ್ ಮಾಡ್ಬೇಡ,
ಯಾಕಂದ್ರೆ ನಿನ್ ಮೈಂಡ್ ಬಹಳ ತುಂಬಾ ಡಿಸ್ಟರ್ಬ್ ಆಗೈತೆ, ಮತ್ತೆ ನೀನ್ ಯಾಕೆ ಟೆಸ್ಟ್ ಮಾಡಕ್ ಹೋಗ್ತೀಯಾ ಬೇಡ ಅಂದ್ರು ಅವ್ರು. ನಮ್ಮನೆಯವ್ರು ಏನಂದ್ರು, ಸರ್ ನಾನೀಗ 30 ವರ್ಷ ಸರ್ವಿಸ್ ನಲ್ಲಿ ನಾನು ಇಷ್ಟೇ ನಾನು ಟೆಸ್ಟ್ ಮಾಡಿ ನಾನು ವರ್ಕ್ ಮಾಡಿದವರು ನನ್ ಬರೇ ರಿಪೋರ್ಟ್ ಕೊಡೋದಾದ್ರೆ ನಾನು ಇರೋದಿಲ್ಲ ಸರ್. ಬೇಕಂದ್ರೆ ಯಾವ್ದಾದ್ರು ಕಷ್ಟವಾದ ನನ್ಗೆ ಟೆಸ್ಟ್ ಕೊಡಿ, ನಾನ್ ಮಾಡ್ತೀನಿ. ಅದ್ರಲ್ಲಿ ಏನಾದ್ರು ನಾನು ರಾಂಗ್ ಬಂದ್ರೆ ನಾನು ರಿಪೋರ್ಟ್ ಕೊಡ್ತೀನಿ, ಇಲ್ಲಾಂದ್ರೆ ಮನೆಗ್ ಹೋಗ್ತೀನಿ. ನನ್ ಕೆಲ್ಸ ಬಿಟ್ಟು ನಾನು ಬೇರೆ ಮಾಡಲ್ಲ ಸರ್ ಅಂದ್ರು. ಆಯ್ತು ಅಂತ ಅಂದು ಸುಮಾರು ಒಂದು 3 4 ಬಹಳ ಅಂದ್ರೆ ಬ್ಲಡ್ ರಿಪೋರ್ಟ್ ಇದು ಟೆಸ್ಟಿಂಗ್ ಮಾಡೋದು ಕೊಟ್ರು. ಆದ್ರೆ ಮೊದ್ಲಿಗಿನ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಪರ್ಫೆಕ್ಟ್ ಆಗಿ ಮಾಡಿದಾರೆ ಅಂದ್ರೆ ಮೆಮೊರಿ ಲಾಸ್. ನೆಟ್ವರ್ಕ್ ಹೋಗಿದೆ, ಮತ್ತೆ ಜಾಯಿನ್ ಆಗ್ತಾರೆ. ಬನ್ನಿ. ಅನ್ಮ್ಯೂಟ್ ಮಾಡ್ರಿ ಮೇಡಮ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಓಕೆ. ಎಸ್ ಮೇಡಮ್, ಮಾತಾಡಿ ಮೇಡಮ್. ಹಾ ಸರ್, ನಾನು ಇಷ್ಟೊತ್ತು ಮಾತಾಡಿದ್ ಕೇಳಿಸಿದ್ರಾ? ಇಲ್ಲ ಮೇಡಮ್, ನಿಮ್ದು ಮ್ಯೂಟ್ ಆಗಿತ್ತು. ಮೊದ್ಲದಲ್ಲೇ ಕೇಳಿಸ್ತು ಮೇಡಮ್, ಇವಾಗ ಸ್ವಲ್ಪ ಮ್ಯೂಟ್ ಆಗಿತ್ತು ಮೇಡಮ್. ಅದೇ ಅಂದ್ರೆ ಎಲ್ಲಿ ಲ್ಯಾಬ್ stop ಇಂದ ಹೇಳಿ ಆಗಿತ್ತು ಮೇಡಮ್. ಸರ್ ಲ್ಯಾಬಿಗೆ ಹೋದ್ರಲ್ಲ ಮೇಡಮ್, ಟೆಸ್ಟ್ ಮಾಡಿದ್ರಲ್ಲ, ಅಲ್ಲಿಂದ ಹೇಳಿ ಮೇಡಮ್. ಅಲ್ಲಿಂದ ಹೇಳ? ಓಕೆ ಪ್ಲೀಸ್ ಸರ್. ಹೇಳಿ ಮೇಡಮ್. ಅಲ್ಲಿ ತುಂಬಾ ಕಷ್ಟವಾದ ರಿಪೋರ್ಟ್ಸ್ ಕೊಟ್ರೆ, ಅವರು ಬ್ಲಡ್ ಟೆಸ್ಟ್ ಮಾಡಕ್ ಕೊಟ್ರೆ ತುಂಬಾ ಪರ್ಫೆಕ್ಟ್ ಆಗಿ ಮಾಡಿದ್ರು ಮನೆಯವರು. ಮಾಡಿದ್ಮೇಲೆ ಅವರು ಡಾಕ್ಟರ್ ಅಂದ್ರು, ರೆಡ್ಡಿ ನಿನ್ಗೆ ಮೆಮೊರಿ ಲಾಸ್ ಆಗಿದ್ದಲ್ಲ ಮತ್ತೆ ವಾಪಸ್ ಬಂದಿದೆಯಪ್ಪ, ನಿನ್ ವರ್ಕ್ ನೀನ್ ಮಾಡು ಅಂತ ಹೇಳಿ ಮತ್ತೆ ಅವ್ರಿಗೆ ಮೊದ್ಲು ಯಾವ ರೀತಿ ಕೆಲಸ ಕೊಟ್ಟಿದ್ರು ಅದೇ ರೀತಿ ಕೆಲಸ ಕೊಟ್ರು. ಈಗ್ಲೂನು ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಾ ಇದಾರೆ. ಅವ್ರಿಗೆ ಟೈಮ್ ಅಂದ್ರೆ ನೈಟೇ ಅವ್ರಿಗೆ ಟೈಮ್ ಸಿಗೋದು. ಆದ್ರೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡ್ತಾರೆ. ಸಂಡೆ ಕೂಡ್ತಾರೆ, ಸಂಡೆ ಹಾಲಿಡೇ ಇರುತ್ತೆ ಲ್ಯಾಬ್. ನಾವು ಮಾತ್ರ ಪ್ರತಿ ದಿವಸ ಬೆಳಿಗ್ಗೆ ಆಗ್ಲಿ, ಮಧ್ಯಾಹ್ನ ಆಗ್ಲಿ, ಸಾಯಂಕಾಲ ಆಗ್ಲಿ ಯಾವಾಗ ಟೈಮ್ ಸಿಗುತ್ತೋ ಮಿನಿಮಮ್ ನಾನಂತೂ 2 ಅವರ್ಸ್ ಅಂತೂ ಕಡಿಮೆ ಮಾಡೋದೇ ಇಲ್ಲ, 2 ಅವರ್ಸ್ ಜಾಸ್ತಿನೇ ಮಾಡೋದು. ನಾನು ಯಾವ ರೀತಿ ಧ್ಯಾನ ಮಾಡ್ಕೊಂತ ಬಂದ್ನೋ ನನ್ನ ಜೀವನ, ಯಾವ ರೀತಿ ಜೀವನ ಅಂದ್ರೆ ತುಂಬಾ ನೆಲ ಕಚ್ಕೊಂಡು ಹೋಗಿತ್ತು. ಮುಗೀತಪ್ಪ ನನ್ ಲೈಫೇ ಮುಗೀತು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ. ಯಾಕಂದ್ರೆ ನಮ್ಮ ಮನೆಯವ್ರು 2010ರಲ್ಲಿ ಆಕ್ಸಿಡೆಂಟ್ ಆದಾಗ ನನ್ ಮಕ್ಳು ತುಂಬಾ ಚಿಕ್ಕವರು. ಮಗಳು 3 ವರ್ಷದಳು, ಮಗ 1 ವರ್ಷದನು. ಅವಾಗ ನನ್ಗೆ ಹೆಂಗಾಗಿತ್ತು ಅಂದ್ರೆ, ಮನೆಯವ್ರು ಆಕ್ಸಿಡೆಂಟ್ ಆಗಿರೋದು ಒಂದು, ಇವ್ರು ಮನೇಲಿ ಮಕ್ಳು ಚಿಕ್ಕವ್ರು ಇರೋದೊಂದು, ನಾನು ಅವ್ರನ್ನ ಫೇಸ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಆದ್ರೆ ಎಲ್ಲಾ ಒಂದು ಧ್ಯಾನ ಎಂಬ ಶಕ್ತಿಯಲ್ಲಿ ನನ್ಗೆ ಆ ರೀತಿ ನನ್ಗೆ ಧ್ಯಾನ ಪವರ್ ಇಂದಾನೆ ನಮ್ಮ ಮನೆಯವ್ರು ಚೆನ್ನಾಗಾದ್ರು. ಅವಾಗಿಂದ ಅವರು ತುಂಬಾನೇ ದಿವ್ಸ ಚೇಂಜ್ ಹಾಕೊಂತ ಅವ್ರ ಹೆಲ್ತ್ ಎಲ್ಲ ತುಂಬಾ ಚೆನ್ನಾಗಿದೆ. ಇವಾಗ ಅಮೃತ ಲ್ಯಾಬ್ ಅಲ್ಲಿ ಈಗ್ಲೂ ವರ್ಕ್ ಮಾಡ್ತಾ ಇದ್ದಾರೆ, ಅಷ್ಟೇ ಆಕ್ಟಿವ್ ಆಗಿದ್ದಾರೆ. ಆ ಆಕ್ಟಿವ್ಗೆ ಯಾರಪ್ಪ ಮೆಡಿಸನ್ ಯಾವ್ದಪ್ಪ ಅಂದ್ರೆ ಧ್ಯಾನ ಅನ್ನೋ ಮೆಡಿಸನ್ ದಲ್ಲಿ ನಮ್ಮ ಮನೆಯವರು ಚೆನ್ನಾಗಾದ್ರು. ಆಮೇಲೆ ನಾನು ಇದಕ್ಕಿಂತ ನಮ್ಮ ಮನೆಯವ್ರು ಆಕ್ಸಿಡೆಂಟ್ ಆಗಕ್ಕಿಂತ ಮುಂಚೆ DH ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ ಅಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಮನೆಯವ್ರಿಗೆ ಆಕ್ಸಿಡೆಂಟ್ ಆದ್ಮೇಲೆ ನಾನು ಜಾಬ್ ರಿಸೈನ್ ಮಾಡಿದೆ. ರಿಸೈನ್ ಮಾಡಿ ಅವ್ರ ತುಂಬಾ ಹುಷಾರಾದ್ಮೇಲೆ ಅವ್ರು ಮತ್ತೆ ಲ್ಯಾಬ್ಗೆ ಹೋದ್ಮೇಲೆ ನಾನು ಏನಾದ್ರು ಮಾಡ್ಬೇಕಲ್ಲ, ಸುಮ್ನೆ ಮನೇಲಿ ಕೂತು ಏನ್ ಮಾಡಕ, ಒಬ್ರು ದುಡಿದ್ರೆ ಏನು ಆಗೋದಿಲ್ಲಲ್ಲ, ನಾವು ಈ ಮಕ್ಳು ಇನ್ನ ಈಗೂ ಚಿಕ್ಕವರಿದ್ದಾರೆ ಅಂತ ಅನ್ಕೊಂಡು ನಾನು ಏನ್ ಮಾಡ್ಬೇಕಪ್ಪ ಅಂತ ಧ್ಯಾನದಲ್ಲಿ ಅನ್ಕೊಂಡಾಗ ಏನಾದ್ರು ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡೆ. ಈಗ ಎಲ್ಲಾ ತುಂಬಾ ಬಿಸ್ನೆಸ್, ತುಂಬಾ ಕಾಂಪಿಟೇಷನ್ ಜಾಸ್ತಿ ಇದಾವೆ. ಯಾವ್ದ್ ಮಾಡೋಣ ಅಂತ ಅಂದಾಗ, ನಾನು ಮೊದ್ಲು DH ಆಫೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ತಿಂಗಳಿಗೆ 4 ಮೀಟಿಂಗ್ ಆಗ್ತಾ ಇದ್ವು. ಅವ್ರು ಕ್ಯಾಟ್ರಿಂಗ್ ಕೊಡ್ತಾ ಇದ್ರು. ನಾನು ಯಾಕೆ ಕ್ಯಾಟ್ರಿಂಗ್ ಮಾಡ್ಬಾರ್ದು, ನನ್ಗೆ ಮತ್ತೆ ಆಫೀಸಲ್ಲಿ ವರ್ಕ್ ಮಾಡಕ್ ನನ್ಗೆ ಇಷ್ಟ ಇರ್ಲಿಲ್ಲ. ಏನಾದ್ರು ಒಂದು ಬಿಸ್ನೆಸ್ ಮಾಡೋಣ ಅಂತ ಒಂದು ತಲೆಯಿಂದ ಬಂದಾಗ ಹೋಗಿ DH ಆಫೀಸ್ ಕೇಳ್ದೆ. ಅಲ್ಲಿ DH1 ಸರ್ ತಿಂಗಳ 4 ಮೀಟಿಂಗ್ ಆಗ್ತಾವಲ್ಲ, ನನಗ್ ಕೊಡಿ, ನಾನು ಆರ್ಡರ್ ಕೊಡಿ, ನಾನ್ ಚೆನ್ನಾಗ್ ಮಾಡ್ತೀನಿ ಕೊಡಿ ಸರ್ ಅಂದಾಗ ಅವರು DH1 ನನ್ನ ನೋಡ್ ನಕ್ರು. ಅಲ್ಲಮ್ಮ, ನೀವು ಮನೆ ಪೂರ್ತಿ ಅಡಿಗೆ ಮಾಡ್ತೀರಾ, ನಿನ್ಗೆ ಅಡಿಗೆ ನಾಲೆಡ್ಜ್ ಇಲ್ಲ ಏನಿಲ್ಲ, ಕಂಪ್ಯೂಟರ್ ಮುಂದೆ ವರ್ಕ್ ಮಾಡಮ್ಮ, ನೀನ್ ಏನ್ ಅಡಿಗೆ ಮಾಡ್ತೀಯಾ, ಯಾವ ಕ್ಯಾಟ್ರಿಂಗ್ ಬೇಡ ಏನ್ ಬೇಡ, ಮತ್ತೆ ಜಾಬ್ ಕೊಡ್ತೀನಿ, ಅದೇ ಕಂಪ್ಯೂಟರ್ ಆಪರೇಟಿವ್ ಸೇರು ಅಂದ್ರು. ನಾನು ಇಲ್ಲ ಸರ್, ನಾನ್ ಬರೋದಿಲ್ಲ, ನನ್ಗೆ ಬಿಸ್ನೆಸ್ ಕೊಡಿ, ನಾನ್ ಮಾಡ್ತೀನಿ. ಅವತ್ತಿಂದ ನನ್ಗೆ ಬಿಸ್ನೆಸ್ ಕೊಟ್ರು.
ತುಂಬಾ ಚೆನ್ನಾಗಿ ನನ್ಗೆ ಕ್ಯಾಟ್ರಿಂಗ್ ಸ್ಟಾರ್ಟ್ ಆಯ್ತು. ನಾವು ಅಂದ್ರೆ ಪ್ಯೂರ್ ವೆಜ್, ನಾವು ಲಿಂಗಾಯಟ್ಸ್ ಅಂದ್ರೆ ನಾವು ನಾನ್ ವೆಜ್ ಏನು ಮಾಡೋದಿಲ್ಲ. ಆದ್ರೂನು ನಾನು ಈಗ್ಲೂ ವೆಜ್ ತರನೇ ನಾನು ಎಲ್ಲ ಅಡಿಗೆನೆ ಮಾಡೋದು. ಒಂದು ವಿಸಿಟಿಂಗ್ ಕಾರ್ಡ್ ಇಲ್ಲ, ಒಂದು ಲೆಟರ್ ಪ್ಯಾಡ್ ಇಲ್ಲ, ಒಂದು ಯಾವ್ದೇ ರೀತಿ ಪಬ್ಲಿಸಿಟಿ ಇಲ್ಲ. ಆದ್ರೆ ನನಗೆ ತುಂಬಾ ಚೆನ್ನಾಗಿ ಆರ್ಡರ್ಸ್ ಬರ್ತವೆ. ಅಂದ್ರೆ ನಾನು ಬೇರೆ ಪಬ್ಲಿಸಿಟಿ ಹೋಗೋದೇ ಅವಸರ ಇಲ್ಲ. ಒಬ್ರಿಂದ ಒಬ್ರು ನಾ ಅಡಿಗೆ ಟೇಸ್ಟ್ ಅಂದ್ರೆ ಮನೆ ಊಟ ತರನೇ ಇರುತ್ತೆ. ಕ್ವಾಂಟಿಟಿ ಕ್ವಾಲಿಟಿ ಚೆನ್ನಾಗೇ ಕೊಟ್ಟೆ. ನಾವು ಮನೇಲಿ ಯಾವ ರೀತಿ ನಾವು ಊಟ ಮಾಡ್ತೀವೋ ಅದೇ ರೀತಿನೇ ಅಡಿಗೆ ನಾನು ರೆಡಿ ಮಾಡಿ ನಮ್ಮ ಲೇಬರ್ಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ತುಂಬಾ ಅದ್ಭುತವಾಗಿ ನನ್ಗೆ ಬಿಸ್ನೆಸ್ ಸ್ಟಾರ್ಟ್ ಆಯ್ತು. ಮನೆಯವರು ಚೆನ್ನಾಗಾದ್ರು, ಮಕ್ಕಳು ಹಂತವಾಗಿ ಓದಾಕತ್ತಿದ್ರು. ಆ ರೀತಿಯಿಂದ ನನ್ಗೆ ಫುಲ್ಲು ಡೆವಲಪ್ ಆಗಿದ್ದು, ನನ್ಗೆ ಹೊಸ ಜೀವನ, ನನ್ಗೆ ಆತ್ಮವಿಶ್ವಾಸ, ಯಾವ ರೀತಿ ಹೊರಗಡೆ ಹೋದ್ರೆ ಯಾವ ರೀತಿ ಫೇಸ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನನ್ಗೆಲ್ಲಾ ಧ್ಯಾನದಲ್ಲಿ ಆ ಎನರ್ಜಿ ನನಗೆ ತುಂಬ್ತಾ ಇತ್ತು. ಆತ್ಮವಿಶ್ವಾಸ ರೀ ಮೇನು ಧ್ಯಾನದಲ್ಲಿ. ಹೆಂಗಪ್ಪ ಅಂದ್ರೆ ಶೂನ್ಯ ಇರೋದು ಒಂಥರ ಅಂತೀವಲ್ಲ, ಏನಾದ್ರು ಸಾಧನೆ ಮಾಡ್ತೀವಪ್ಪ ಅಂತಂದ್ರ ಏನಾದ್ರು ನಮ್ಗೆ ಬೆನ್ನೆಲುಬಾಗಿ ಇರ್ಬೇಕು. ಆ ಧ್ಯಾನ ಒಬ್ರು ಮಾಡ್ತಾ ಇದ್ರೆ ಆ ಜೀರೋ ಇರೋದು ನಮ್ಗೆ ಯಾವ ರೀತಿ ಅಲ್ಲಿ ಹೋಗ್ಬೇಕು ಅನ್ನೋ ಏನ್ ಮಾಡ್ಬೇಕು, ನಾಡ್ದು ಏನ್ ಮಾಡ್ಬೇಕು, ನನಗೆ ಮುಂದಾಲೋಚನೆಗಳೇ ತುಂಬಾನೇ ನನಗೆ ಧ್ಯಾನದಲ್ಲಿ ತುಂಬಾ ಬರೋದು. ನಾಳೆ ಈ ಕೆಲ್ಸ ಮಾಡು, ನಾಡ್ದು ಈ ಕೆಲ್ಸ ಮಾಡು, ಏನಾದ್ರು ಅನ್ಕೊಂಡು ಹೋಗಿರ್ತಲ್ಲ ಕೆಲ್ಸ, ಆ ಕೆಲ್ಸ ಮಾತ್ರ ಯಾವ ಮಾತಾಡ್ರಿ, ಅನ್ಮ್ಯೂಟ್ ಮಾಡ್ಕೊಳ್ರಿ ಮೇಡಮ್. ಈಗ ಹಾ ಕೇಳಿಸುತ್ತೆ ಮಾತಾಡಿ. ಕೇಳಿಸ್ತೇನೆ ಮೇಡಮ್. ಅಂದ್ರೆ ಕಂಟಿನ್ಯೂ ಕೇಳಿಸ್ತದೆ ಅಲ್ಲ, ಏನ್ ತೊಂದ್ರೆ ಇಲ್ಲಲ್ಲ? ಕೇಳಿಸುತ್ತೆ ಮಾತಾಡಿ ಮೇಡಮ್. ಹಾ ಮೇಡಮ್, ಆ ರೀತಿ ನಾನು ತುಂಬಾ ಯಶಸ್ಸು ಕಂಡಿದ್ದೀನಿ ಅಂದ್ರೆ ಆ ಧ್ಯಾನದಲ್ಲಿ ಕಂಡಿದ್ದೀನಿ. ನಾನು ಎಲ್ಲೇ ಹೋದ್ರುನು ಆ ಧ್ಯಾನದ ಬಗ್ಗೆ ಹೇಳ್ತಿರ್ತೀನಲ್ಲ, ನಮ್ಮ ಮನೆಯವರ ಅನುಭವನೇ ನಾನು ಅನ್ಸ್ಕೊಂತಾ ಇರ್ತೀನಿ. ಇದಕ್ಕಿನ ದೊಡ್ಡ ಮಿರಾಕಲ್ ಯಾವ್ದು ಇಲ್ಲ ಮೇಡಮ್. ಆಮೇಲೆ ನನ್ ಮಗ ತುಂಬಾ ಸ್ವಲ್ಪ ಮಗಳು ತುಂಬಾನೇ, ಯಾಕಂದ್ರೆ ನನಗೆ ರಿಲೇಶನ್ ಅಲ್ಲಿ ನನಗೆ ಮದುವೆ ಮಾಡಿದ್ದು, ಅಂದ್ರೆ ನಮ್ಮ ಸೋದರತ್ತೆ ಮಗನ್ಗೆ ನನಗೆ ಮದುವೆ ಮಾಡಿದ್ರು. ಬ್ಲಡ್ ರಿಲೇಷನ್ಸ್ ಮಕ್ಕಳು ಅಂತಾರಲ್ಲ, ಬ್ಲಡ್ ರಿಲೇಷನ್ ಅಲ್ಲಿ ಮಕ್ಕಳು ಅಷ್ಟು ಮೈಂಡ್ ಮೆಚೂರ್ ಇರೋದಿಲ್ಲ. ಓದೋದು ವಿದ್ಯಾಭ್ಯಾಸದಲ್ಲಿ ಅಷ್ಟು ಇರ್ಲಿಲ್ಲ. ಒಂದ್ ಮಾನಸಿಕವಾಗಿ ನನ್ಗೆ ಮೊದ್ಲಿಂದ ಈ ರೀತಿ ತೊಂದ್ರೆ ಇತ್ತು ಮಕ್ಕಳದು ಹೆಂಗಪ್ಪ ಅಂತ. ಆದ್ರೆ ಏನ್ ಓದಿದ್ರು ಮರ್ತೋಗ್ತಿದ್ರು ಮಕ್ಕಳು. ಯಾಕಪ್ಪ ಈ ತರ ಆಗ್ತಿದೆ ಅಂತ ಅಂದಾಗ, ನಾನು ಧ್ಯಾನದಲ್ಲಿ ಅವ್ರ ಎಕ್ಸಾಮ್ ಟೈಮ್ ಅಲ್ಲಿ ಅವ್ರ ಮಕ್ಳು ಪರವಾಗಿ ನಾನ್ ಧ್ಯಾನ ಮಾಡ್ತಾ ಇದ್ದೆ. ಮಕ್ಳು ಚೆನ್ನಾಗ್ ಓದ್ಬೇಕು, ಚೆನ್ನಾಗ ಮತ್ತೆ ಮೆಮೊರಿ ಎಲ್ಲ ಅವ್ರಿಗೆ ಓದಿದ್ದೆಲ್ಲ ಜ್ಞಾಪಕ್ ಬರ್ಬೇಕು ಅಂತ ಮಕ್ಳ ಸಲುವಾಗಿ ನಾನು ಧ್ಯಾನ ಇಟ್ಕೊಳ್ತಾ ಇದ್ದೆ. ಆ ಧ್ಯಾನ ಎಕ್ಸಾಮ್ ಟೈಮ್ ಅಲ್ಲಿ ಧ್ಯಾನ ಮಾಡಿದ್ದು. ಆಮೇಲೆ ಎಕ್ಸಾಮ್ ಮುಗಿದ್ಮೇಲೆ ನಾನು ರಿಸಲ್ಟ್ ಬಂದಾಗ ಫಸ್ಟ್ ಕ್ಲಾಸ್ ಬರೋದು, ಮಕ್ಳು ರಿಸಲ್ಟ್ ಫಸ್ಟ್ ಕ್ಲಾಸ್ ಬರೋದು. ಅವರು ಲೆಕ್ಚರ್ಸ್ ಅವ್ರ ಟೀಚರ್ಸ್ ನಾನು ಕೇಳಕ್ ಹೋದಾಗ, ಸರ್ ಹೆಂಗ್ ಓದ್ತಾನೆ ಸರ್? ಅಲ್ಲಮ್ಮ, ಅವನು ಸ್ಕೂಲಿಗೆ ಬಂದಾಗ 1 to 10th ಸ್ಕೂಲಿಗೆ ಹೋದಾಗ ಟೀಚರ್ಸ್ ಕೇಳ್ತಾ ಇದ್ದೆ. ಆಮೇಲೆ 10th ಇಂದ PUC ಹೋಗುವಾಗ ಲೆಕ್ಚರ್ಸ್ ಕೇಳ್ತಾ ಇದ್ದೆ. ಸರ್ ಹೆಂಗ್ ಓದ್ತಾ ಇದ್ದಾನೆ ಅಂದ್ರೆ, ಅಲ್ಲಮ್ಮ ಕಾಲೇಜಲ್ಲಿ ಇದ್ದಾಗ ಅವ್ನು ಅಷ್ಟು ಓದ್ತಿರ್ಲಿಲ್ಲ, ಟೆಸ್ಟ್ಗಳಲ್ಲೂ ಅಷ್ಟು ಮಾರ್ಕ್ಸ್ ಬರ್ತಿದ್ದಿಲ್ಲ, ಆದ್ರೆ ಆನ್ಯಲ್ ಎಕ್ಸಾಮ್ನಾಗ ನೋಡಮ್ಮ ಅವ್ನು ಚೆನ್ನಾಗೇ ತೆಗಿದ್ದಾನೆ, ಫಸ್ಟ್ ಕ್ಲಾಸ್ ಆಗಿ ಬಂದಿದ್ದಾನೆ ಅಂತಿದ್ರು. ನನಗೆ ಒಂಥರ ಮಿರಾಕಲ್. ಏನಪ್ಪಾ ಇದು ಧ್ಯಾನದಲ್ಲಿ ನಾನು ಅನ್ಕೊಂಡು ನಮ್ಮ ಮಕ್ಳ ಸಲುವಾಗಿ ನಾನು ಅನ್ಕೊಂಡ್ ಧ್ಯಾನ ಮಾಡಿದ್ದು ಸಕ್ಸಸ್ ಆಗಿದೆ ಅಲ್ಲ, ಚೆನ್ನಾಗ್ ಓದ್ತಾ ಇದಾರಲ್ಲ. ಹಂಗಾಗಿ ಇವಾಗ ಮಗ ಇಂಜಿನಿಯರ್ ಓದ್ತಿದ್ದಾನೆ ಮೇಡಮ್, ಸೆಕೆಂಡ್ ಇಯರ್. ಮಗಳು ಇವಾಗ MCA ಮಾಡ್ತಿದ್ದಾಳೆ. ತುಂಬಾ ಅದ್ಭುತವಾಗಿ ಓದ್ತಾ ಇದ್ದಾರೆ. ಯಾಕಂದ್ರೆ ಬ್ಲಡ್ ರಿಲೇಷನ್ ಅಲ್ಲಿ ಈ ರೀತಿ ಆಗಿದ್ದು ನಾನು ತುಂಬಾ ಮಾನಸಿಕವಾಗಿ ತುಂಬಾ ನೊಂದಿದ್ದೆ. ಯಾಕಂದ್ರೆ ಅವಾಗಿನ ಪರಿಸ್ಥಿತಿ ನಮ್ದು ಹಂಗಿತ್ತು. ಅವ್ರು ಮನೇಲಿ ಯಾರು ದೊಡ್ಡರ ಅಪ್ಪ ಅಮ್ಮ ಹೇಳಿದ್ ಮಾತ್ ನಾವ್ ಕೇಳ್ಬೇಕು, ಬೇಡ ಅಂದ್ರೆ ಅವ್ರಿಗೆ ಬಿಡ್ತಿರ್ಲಿಲ್ಲ. ಅವ್ರಿಗೆ ನಾವು ನೋವು ಮಾಡಬಾರ್ದು ಅಂತ ಅವ್ರನ್ನೇ ನಮ್ಮ ಮನೆಯವ್ರನ್ನೇ ಮದುವೆ ಮಾಡ್ಕೊಂಡು ಸೋದರತ್ತೆ ಮಗನಿಗೆ ಮಾಡ್ಕೊಂಡು, ಆ ರೀತಿ ಈ ಜೀವನದಲ್ಲಿ ನನಗೆ ತುಂಬಾನೇ ಅನುಭವನೂ ಹಂಗೆ ಆಗಿದೆ, ಪಾಠನೂ ಹಂಗೆ ಕಲ್ತಿದ್ದೀನಿ. ಅಂತಾರಲ್ಲ ಪತ್ರಿಜಿ ಸರ್, ಅನುಭವನೇ ಜ್ಞಾನ ಅಂತೆ. ನಾವು ಅನುಭವ ಧ್ಯಾನ ಎಷ್ಟು ಮಾಡ್ತೀವೋ ಅನುಭವ ನನ್ಗೆ ಆದಂಗೆಲ್ಲ ಮುಂದೆ ನನ್ಗೆ ಎಂತ ಸಮಸ್ಯೆಗಳು ಬಂದ್ರುನು ಫೇಸ್ ಮಾಡ್ಬೇಕು ಅನ್ನೋ ಒಂದು ಆತ್ಮವಿಶ್ವಾಸ ಧ್ಯಾನದಲ್ಲಿ ಬರ್ತಾ ಇತ್ತು. ಯಾವ್ದಕ್ಕೂ ಕೂಗ್ತಾ ಇರ್ಲಿಲ್ಲ. ಎಂತ ಕಷ್ಟ ಬರ್ಲಿ, ಬೆಣ್ಣೆಯಲ್ಲಿ ಕೂದ್ಲು ತೆಗಿತಾರಂತಾರಲ್ಲ,
ಈಸಿಯಾಗಿ ಬೆಣ್ಣೆ ಕೂದ್ಲು ಬಂದ್ಬಿಡುತ್ತೆ. ಅಂದ್ರೆ ನನ್ ಸಮಸ್ಯೆ ನಾವು ಬಹಳ ಕಷ್ಟ ಅನ್ಸ್ತಿರ್ಲಿಲ್ಲ. ಅದೇ ಧ್ಯಾನದಲ್ಲಿ ನಾನು ಸಾಲ್ವ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಆ ಒಂದ್ ಬೆಟ್ಟದಷ್ಟು ಸಮಸ್ಯೆ ಬಂದ್ರುನು ಆ ಮಂಜಿನಂತ ಕರಿಗದೆ ಹೋಗ್ತಾ ಇತ್ತು. ಹಂಗೆ ನಾನ್ ಧ್ಯಾನ ಮಾಡ್ಕೊಂಡು ಬಂದೆ. ಈ ರೀತಿ ಮಾಡ್ತಾ ಇದ್ದಾಗೆಲ್ಲ ಮಕ್ಳು ಚೆನ್ನಾಗ್ ಓದ್ತಾ ಇದ್ರು, ಮನೆಯವರು ಡ್ಯೂಟಿಗೆ ಹೋಗ್ತಾ ಇದ್ರು. ಆಮೇಲೆ ನಾನು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾನೇ ಇಷ್ಟ ನನ್ಗೆ. ಹೊರಗಡೆ ಸಮಾಜದಲ್ಲಿ ಕೆಲಸ ಅಂತ ನನ್ನ ಫ್ರೆಂಡ್ಸ್ ಎಲ್ಲರೂ ಅಂತಿದ್ರು, ಅಲ್ಲ ನಿನ್ಗೆ ಎಷ್ಟೆಲ್ಲ ಟ್ಯಾಲೆಂಟ್ ಐತೆ ಮೇಡಮ್. ನಾನ್ ಜಾಸ್ತಿ ಓದಿಲ್ಲ, ಓನ್ಲಿ PUC ಓದಿರೋದು. ಆದ್ರೆ ನನ್ಗೆ ಯಾವ ರೀತಿ ಮೈಂಡ್ ಮೆಚೂರ್ಡ್ ಅಂದ್ರೆ PhD ಮಾಡಿದಷ್ಟು ಮೆಚೂರ್ಡಿ ನನ್ಗೆ ಧ್ಯಾನದಲ್ಲಿ ಬರ್ತಾ ಇತ್ತು. ನಮ್ಮ ಮನೆಯವ್ರು ಅಂತಾರೆ, ಅಲ್ಲೇ ನಾವು ಡಿಪ್ಲೊಮಾ ಮಾಡಿ ಲ್ಯಾಬ್ ಟೆಕ್ನಿಷಿಯನ್ ಮುಗಿಸಿದ್ವಿ, ಇಂಗ್ಲಿಷ್ ಮೀಡಿಯಂ ನಾವು ಓದಿವಿ, ನೀನ್ ಕನ್ನಡ ಮೀಡಿಯಂ ಓದಿ PUC ಅಲ್ಲಿ ಓದಿ. ನಾನು ಮೇಡಮ್ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಚಿತ್ರದುರ್ಗ, ನಮ್ ತಾಯಿ ತವ್ರ ಮನೆ, ನನ್ನ ಅಜ್ಜಿ ಮನೆಯಲ್ಲೇ ಬೆಳೆದಿತ್ತು. ಅಂದ್ರೆ ಅಂತ ಹೇಳ್ಕೊಂಬಷ್ಟು ಫ್ಯಾಮಿಲಿ ಅಲ್ಲ, ಅಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಅತ್ಲ ಪೂರ ಬಡವರಲ್ಲ, ಇತ್ಲ ಪೂರ ಶ್ರೀಮಂತರಲ್ಲ, ಮಧ್ಯಮ ವರ್ಗದವ್ರು ಅಂತಾರಲ್ಲ ಹಂಗೆ. ಮಧ್ಯಮ ನಾವು ಕನ್ನಡ ಮೀಡಿಯಂ ಸ್ಕೂಲಲ್ಲೇ ನಾನು 1 to 10th ಓದಿದ್ದು. ಆಮೇಲೆ PUC ಗೆ ಮಾರಾಣಿ ಕಾಲೇಜ್ ಅಂತ ಬೆಂಗಳೂರು ಇದರಲ್ಲಿ ಚಿತ್ರದುರ್ಗದಲ್ಲಿ ಓದಿದೆ. PUC ಓದ್ತಿರುವಾಗನೇ ನನಗೆ ಮದುವೆ ಮಾಡಿದ್ರು. ಹಂಗಾಗಿ ಮದ್ವೆ ಮಾಡ್ಕೊಂಡ್ ಬಂದ್ಮೇಲೆ ಹಿಂದೆಲೆ ನಾನು ಪ್ರೆಗ್ನೆಂಟ್, ಮದ್ವೆ ಆದ ತಕ್ಷಣನೇ ಓದ್ಬೇಕಂತ ತುಂಬಾ ಆಸೆ ನನಗೆ. ಆದ್ರೆ ಅವಾಗಿನ ಸಮಸ್ಯೆ ಹಂಗಿತ್ತು. ನಮ್ಮ ಮನೆಯವರು ಅಮ್ಮ ಅಂದ್ರೆ ನಮ್ಮ ಅತ್ತೆಯರು ಒಪ್ಲಿಲ್ಲ ನಾನು ಓದ್ಲಿಕ್ಕೆ. ಈ ಮದ್ವೆ ಆದ್ಮೇಲೆ ಹಿಂದೆಲೆ ಪ್ರೆಗ್ನೆಂಟ್ ಆಗಿದೆ, ನೀನ್ ಯಾಕಮ್ಮ ಓದ್ತೀಯ, ಬೇಡ ಸುಮ್ನಿರು ಅಂದ್ರು. ಆಮೇಲೆ ಆ ಮಗು ಏರೋದು, ಅದನ್ನ ಲಾಲ್ನೆ ಪಾಲ್ನೆ ಸ್ಕೂಲು ಇದೇ ಆಗ್ಬಿಡ್ತು. ನನ್ ಓದು ಅಲ್ಲಿಗೆ ನಿಂತ್ ಬಿಡ್ತು. ಅಂದ್ರೆ ನನ್ಗೆ ಓದಿರೋರು ಲೆಕ್ಚರರು ಡಿಗ್ರಿಗಳು ತಗೋಬೇಕು, ನಾನು ವರ್ಕ್ ಮಾಡ್ಬೇಕು ತುಂಬಾ ಆಸೆ ಇತ್ತು. ಆದ್ರೆ ಎಲ್ಲೋ ನನಗೆ ಒಂದ್ ರೀತಿ ಕೊರಗಿತ್ತು. ಕೊರಗಂದ್ರೆ ನೋಡಪ್ಪ, ನಾನು ಮಾಸ್ಟರ್ ಆಗ್ಬೇಕಂತ ಅನ್ಕೊಂಡಿದ್ದೆ, ನನ್ಗ ಆಗ್ಲಿಲ್ಲ ಅಂತ. ಮಾಸ್ಟರ್ ಅನ್ನೋದು ನನಗೆ ಯಾವ ರೀತಿ ನನಗೆ ಜೀವನದಲ್ಲಿ ಒಂದು ಗಾಡ್ ಗಿಫ್ಟ್ ಪತ್ರಿಜಿ ಸರ್ ಕೊಟ್ರಂದ್ರೆ, ಇವಾಗ ನೋಡ್ರಿ, ನಾವ್ ಎಲ್ಲೇ ಹೋದ್ರುನು ಮಾಸ್ಟರ್ಸ್ ಅಂತಾರ ನಮ್ಮನ್ನ, ಧ್ಯಾನಿಗಳನ್ನ. ಆ ಧ್ಯಾನಿಗಳನ್ನ ಮಾಸ್ಟರ್ಸ್ ಅಂದ್ರೆ ನೋಡಪ್ಪ, ನಾನು ನಿಜ ಜೀವನದಲ್ಲಿ ನಾನು ಡಿಗ್ರಿಗಳು ತಗೊಂಡ್ಲಿದ್ರು ಪರವಾಗಿಲ್ಲ, ಆ ಧ್ಯಾನದಲ್ಲಿ ಮಾಸ್ಟರ್ ಅನ್ಕೊಂಡ್ನಲ್ಲ, ಇದು ನಾನು ಆನ್ಸರ್ ಮಾಡ್ಕೊಂತೀನಿ. ತುಂಬಾ ಖುಷಿ ಆಗ್ತಿದೆ. ನಾನು ಧ್ಯಾನದಲ್ಲಿ ಮಾಸ್ಟರ್ಸ್ ಅಂತಾರಲ್ಲ, ಆ ನಿಜ ಜೀವನದಲ್ಲಿ ನಾನು ಅಷ್ಟು ಓದ್ಲಿದ್ರುನು ಈ ಜೀವನದಲ್ಲಿ ಧ್ಯಾನ ಅನ್ನೋ ಜೀವನದಲ್ಲಿ ನಾನು ಗ್ರೇಟ್ ಮಾಸ್ಟರ್ ಆಗಿದ್ದೀನಲ್ಲ, ಅದು ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಆ ಅನುಭವ ನನಗೆ ಆಗಿದೆ. ಸುಮಾರು ಏನಿಲ್ಲ ಅಂದ್ರೆ ಒಂದು 350ರಿಂದ 400 ಕ್ಲಾಸಸ್ ನಾನು ಅಟೆಂಡ್ ಮಾಡಿದ್ದೀನಿ. ಅಂದ್ರೆ ಕೆಲವು ಸ್ಕೂಲ್ ಮಕ್ಕಳಿಗೆ ಧ್ಯಾನ ಹೇಳ್ಕೊಟ್ಟಿದ್ದೀನಿ. ನಾನು ಬೇರೆ ಎಲ್ಲಾದ್ರೂ ಸಾಮೂಹಿಕವಾಗಿ ಫಂಕ್ಷನ್ಗೆ ಹೋದ್ರೆ ಅಲ್ಲಿ ಧ್ಯಾನ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಮಂಡಲ ಧ್ಯಾನದಲ್ಲಿ ಬಳ್ಳಾರಿಯಲ್ಲಿ ಸುಮಾರು ಮಾಸ್ಟರ್ಸ್ ಮನೆಗಳಲ್ಲಿ ಮಂಡಲ ಧ್ಯಾನ ಇಟ್ಕೊಂಡಾಗ ನನ್ನ ಅದ್ರಲ್ಲಿ ಮಾಸ್ಟರ್ಸ್ ಗಳಲ್ಲಿ ಲಿಸ್ಟ್ ನಲ್ಲಿ ನನ್ನೊಂದೊಂದು ಹೆಸರು ಸೇರಿಸಿದ್ದಾರೆ. ಅಂದ್ರೆ ಸುಮಾರೆಡ್ಡಿ ಮೇಡಮ್ ಇವ್ರು ಕ್ಲಾಸ್ ಕೊಡ್ತಾರೆ, ಇವ್ರಿಗೂ ಕರಿಬೇಕು ಅಂತ ನನ್ಗೆ ಅದ್ರಲ್ಲಿ ಹೆಸರು ಸೇರಿಸಿದ್ರು. ಹಂಗಾಗಿ ನನ್ಗೆ ಫೋನ್ ಮಾಡಿದಾಗ, ಮೇಡಮ್ ಮಾಸ್ಟ್ರೆ ನೀವು ನಾಳೆ ಸಿಗ್ತೀರಾ, ನಮ್ಗೆ ಬರ್ತೀರಾ ಕ್ಲಾಸಿಗೆ ಅಂದಾಗ ನನ್ಗೆ ಖುಷಿ ಆಗ್ತಿತ್ತು. ಹೌದಲ್ಲಪ್ಪ, ನಾನ ನಿಜ ಜೀವನದಲ್ಲಿ ಡಿಗ್ರಿ ತಗೊಂಡಿದ್ರುನು ಆದ್ರೂ ಈ ಜೀವನದಲ್ಲಿ ಅಂದ್ರೆ ಧ್ಯಾನ ಅನ್ನೋ ಜೀವನದಲ್ಲಿ ನಾನು ಗ್ರೇಟ್ ಮಾಸ್ಟರ್ ಆಗಿದ್ದೀನಲ್ಲ, ಇದಕ್ಕಿನ್ನ ಭಾಗ್ಯ ಇನ್ನೇನ್ ಬೇಕು ಅನ್ಕೊಂಡು ನಾನು ಎಲ್ಲೇ ಹೋದ್ರು ಖುಷಿಯಿಂದ ಕ್ಲಾಸ್ ಹೇಳ್ತಾ ಇದ್ದೀನಿ. ನನ್ ಫ್ರೆಂಡ್ಸ್ ಅಂತಾರೆ, ನೀನ್ ತುಂಬಾ ಆಕ್ಟಿವಿಟೀಸ್ ವರ್ಕ್ ಮಾಡ್ತೀಯ, ಏನಾದ್ರೂ ಒಂದು NGO ಮಾಡ್ಕೋ, ಒಂದು ಟ್ರಸ್ಟ್ ಮಾಡ್ಕೋ ಅಂದ್ರು. ಶುಭ ಮಸ್ತು ಮಹಿಳಾ ಸಂಘ ಅಂತ ನಾನು ಒಂದು NGO ಓಪನ್ ಮಾಡಿದೆ 2018ರಲ್ಲಿ. ಆ ಒಂದು NGO ಅಡಿಯಲ್ಲಿ ಅಂದ್ರೆ ಬೇರೆ ಯಾರ ಹತ್ರನು ನಾನು ಫೀಸ್ ತಗೊಂಡೆ, ನಾನ್ ಪಾಕೆಟ್ ಮನೆಯಲ್ಲಿ ಅಂದ್ರೆ ನನ್ ಮನೆಯಲ್ಲಿ ನನ್ನ ಗಂಡ ದುಡ್ದಿದ್ದು, ನಮ್ಮ ಮನೆ ಬಾಡಿಗೆ ಬಂದಿದ್ದು, ಮಂತ್ಲಿ ಇಷ್ಟು ಸೇವಿಂಗ್ ಅಂತ ತೆಗ್ದಿಡ್ತಿರ್ತೀನಿ. ಅಂದ್ರೆ ಒಂದು ಸಮಾಜಮುಖಿ ವರ್ಕ್. ಅಂದ್ರೆ ತಿಂಗಳ ಒಂದು 8ರಿಂದ 10,000 ರೂಪಾಯಿ ನಾನು ಸೇವ್ ಮಾಡ್ತಾ ಇದ್ದೆ. ಆ ಒಂದು 8ರಿಂದ 10,000 ರೂಪಾಯಿ ಬಂದಿರೋ ಅಮೌಂಟ್ ನಲ್ಲಿ ಒಂದು ಮಾಸ್ಟರ್ಸ್ ಅಂದ್ರೆ ಒಂದು ಟೀಚರ್ ನೇಮಕ ಮಾಡ್ತಾ ಇದ್ದೆ. ಅಂದ್ರೆ ನಮ್ಮ ಮನೆ ಓಪನ್ ಮೇಲೆ ಹಾಲ್ ಇದೆ, ಅಲ್ಲಿ ಒಂದು 100 ಮೆಂಬರ್ಸ್ ಕೂಡ್ಬೋದು ಲೇಡೀಸ್. ಅಲ್ಲಿ ಒಂದು ಹೊಲಿಗೆ ಹೊಲಿಗೆ ತರಬೇತಿ ಕೇಂದ್ರ ನಾನು ಓಪನ್ ಮಾಡಿದೆ ನವೆಂಬರ್ ಅಲ್ಲಿ. ಆ ರೀತಿ ಓಪನ್ ಮಾಡಿದಾಗ ನನ್ಗೆ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಒಂದು ಪಬ್ಲಿಸಿಟಿ ಅಂದ್ರೆ ನಮ್ಮ ಸ್ತ್ರೀ ಶಕ್ತಿ ಸಂಘಗಳು ಮಾಡಿದೀವಿ, ಒಕ್ಕೂಟಗಳು ಮಾಡಿದೀವಿ. ಆ ಸ್ತ್ರೀ ಶಕ್ತಿ ಸಂಘಗಳು ಕೆಲವರು ಹೆಣ್ಮಕ್ಳು ಸಂಘದವರು ಮನೆ ಕೆಲಸಗಳಿಗೆ ತುಂಬಾ ಹೋಗ್ತಾ ಇದ್ರು. ಅವ್ರ ಮಕ್ಕಳು ಪಾಪ ಅವರು ಫೀಸ್ ಕೊಟ್ಟು ಅವರು ಹೊಲಿಗೆ ತರಬೇತಿ ನಾವು ಕಲಿಯಕ್ ಆಗೋದಿಲ್ಲ ಅಂತ ಇದ್ದಾಗ ಅಂತ ಮಕ್ಕಳನ್ನ ನಾವು ಸರ್ವೆ ಮಾಡಿ ಸುಮಾರು ಏನಿಲ್ಲ ಅಂದ್ರೆ ಒಂದು 8ರಿಂದ 10 ಬ್ಯಾಚ್
ಹೊರಗೆ ತರಬೇತಿಯನ್ನು ಉಚಿತವಾಗಿ ಕೊಟ್ಟಿದ್ದೀನಿ. ಆಮೇಲೆ ಗೌರ್ಮೆಂಟ್ ವತಿಯಿಂದ ಮಿಷನ್ಸ್ ಗಳು ತರಿಸ್ಕೊಟ್ಟಿದೀವಿ, ಲೋನ್ ಕೊಡ್ಸಿದೀವಿ, ಸಬ್ಸಿಡಿ ಲೋನ್ಸ್ ಕೊಡ್ಸಿದೀವಿ. ಆಮೇಲೆ ಎಂಬ್ರಾಯ್ಡಿಂಗ್ ವರ್ಕ್, ಇವಾಗ ಮಗ್ಗಮ್ ವರ್ಕ್, ಕಂಪ್ಯೂಟರ್ ವರ್ಕ್ ಗಳಿಗೆ ಅಂತಾರಲ್ಲ, ಅಂತ ಎಂಬ್ರಾಯ್ಡಿಂಗ್ ವರ್ಕ್ಗಳು ಸಹ 5 ತರಬೇತಿ ಕೇಂದ್ರ ಕೊಟ್ಟಿವಿ. ಅಂದ್ರೆ ಸ್ವತಃ ನಾವೇ ಅವ್ರಿಗೆ ಸ್ಯಾಲ್ರಿ ಕೊಟ್ಟು ಆ ಟೀಚರ್ ನ ಒಬ್ಬ ನೇಮಕ ಮಾಡ್ಕೊಂಡು, ಈಗ ಬೆಳಿಗ್ಗೆ 11ರಿಂದ 2 ಗಂಟೆವರೆಗೆನ ಅವರು ಕ್ಲಾಸಸ್ ಹೇಳ್ಬೇಕು. ಕ್ಲಾಸ್ ಹೇಳಿ ಹೋಗ್ತಾ ಇದ್ರು. ಆಮೇಲೆ ಸತತವಾಗಿ ಒಂದೊಂದು ಟ್ರೈನಿಂಗು 3 ತಿಂಗಳು ಮಾಡಿದೀವಿ. ಅಂದ್ರೆ ಬೇಸಿಕ್ ಇಂದ ಅವ್ರ ಮನೇಲೆ ಸ್ವ ಉದ್ಯೋಗ ಮಾಡಷ್ಟು ನಾವ್ ಅವ್ರಿಗೆ ಮೈಂಡ್ ಮೆಚೂರ್ ಮಾಡಿ ಅವ್ರಿಗೆ ತರಬೇತಿ ಕೊಟ್ಟು ಕಳಿಸ್ತಾ ಇದ್ವಿ. ಇವಾಗ ಪ್ರತಿ ಮನೆಯಲ್ಲಿ ಅಂದ್ರೆ ನಮ್ಮ ಈ ಬಳ್ಳಾರಿಯಲ್ಲಿ ಸುಮಾರು ಒಂದು 5ರಿಂದ 10 ವಾರ್ಡ್ನಲ್ಲಿ ನಾವು ಕ್ಲಾಸಸ್ಗಳು ಕೊಟ್ಟಿದೀವಿ. ಆ ಕ್ಲಾಸಸ್ ಜೊತೆಗೆ ನಾವು ಕ್ಲಾಸ್ ಕೊಡ್ತೀವಲ್ಲ, ಒಂದೊಂದ್ ಬ್ಯಾಚಿಗೆ 50 ಜನ ಇರ್ತಾರೆ. 50 ಜನನ ಒಂದೇ ಸರಿ ಅಟ್ ಎ ಟೈಮ್ ಕೂಡಿಸಿ ಒಂದು ಟೈಮ್ ಫಿಕ್ಸ್ ಮಾಡಿರ್ತೀವಿ. ಆ ಟೈಮಲ್ಲಿ ಫಸ್ಟ್ ಧ್ಯಾನ, 10 ನಿಮಿಷ ಧ್ಯಾನ. ಕೆಲವರು ಹೊಸದಾಗಿ ಬಂದಿರೋರು, ಅವ್ರಿಗೆ ನಾವು ಯಾವ ರೀತಿ ಧ್ಯಾನದ ಅನುಭವ ಎಲ್ಲ ಅವ್ರಿಗೆ ತಿಳಿಸಿ ಧ್ಯಾನ ಮಾಡ್ಬೇಕಂತ ಅವ್ರಿಗೆ ಹೇಳ್ಬಿಟ್ಟು ಧ್ಯಾನ ಸ್ಟಾರ್ಟ್ ಮಾಡಿ, ಪ್ರತಿ ಬ್ಯಾಚಲ್ಲಿ ನಾವು 10 ನಿಮಿಷ ಸ್ಟಾರ್ಟ್ ಮಾಡಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು. ಮೇಡಮ್ ಕೇಳಿಸ್ತಾ ಇದೆಯಲ್ಲ? ಹಾ ಕೇಳಿಸುತ್ತೆ, ಹೇಳಿ ಮೇಡಮ್. ಹಂಗಾಗಿ ಉಚಿತವಾಗಿ ಸಾಕಷ್ಟು ತರಬೇತಿಗಳು ಕೊಟ್ವಿ. ಆಮೇಲೆ ಮಹಿಳೆಯರಿಗೆ ಕಾನೂನು ಅರಿವು, ಅಂದ್ರೆ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಆಸ್ತಿಗಳು ಸಮಸ್ಯೆ ಆಗಿರ್ಬೋದು, ಕಾನೂನು ಸಲಹೆಗಾರ ಅಂತ ಅದು ಒಂದು ಲೇಡೀಸ್ಗೆ ಕ್ಲಾಸಸ್ಗಳು ಕೊಟ್ಟಿವಿ. ಯಾಕಂದ್ರೆ ನೊಂದ ಹೆಣ್ಮಕ್ಳು ಮನೆಯಲ್ಲಿ ತುಂಬಾ ಜನ ಕೂತಿರ್ತಾರೆ, ಕಾನೂನು ಅವ್ರು ಯಾವ ರೀತಿ ಫೇಸ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅಂತವ್ರಿಗೆ ನಾವು ತರಬೇತಿಗಳು ಕೊಟ್ಟು, ಆಮೇಲೆ ಅವ್ರ ಮುಂದೆ ಯಾವ ರೀತಿ ಅವರು ಪ್ರಾಸೆಸ್ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶದಿಂದ. ಆಮೇಲೆ ತುಂಬಾ ಜನ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ, ಏರಿಯಾ ವೈಸ್ ಪರಿಸರ ಜಾಗೃತಿ. ನಾವು ಏನೇ ಸೋಷಿಯಲ್ ಆಕ್ಟಿವಿಟೀಸ್ ಕಾರ್ಯಕ್ರಮ ಮಾಡಿದ್ರು 10ರಿಂದ 15 ನಿಮಿಷ, ಅರ್ಧ ಗಂಟೆವರೆಗೆ ನಾವು ಧ್ಯಾನಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಆ ಧ್ಯಾನ ಮುಗಿದ್ಮೇಲೆನೆ ನಾನು ಮುಂದೆ ಟ್ರೈನಿಂಗ್ಸ್ಗಳು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಂಗಾಗಿ ನಾವು ಸಾಕಷ್ಟು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ನಾನು ಕೆಲಸ ಮಾಡ್ಕೊಂತ, ಆಮೇಲೆ ನನ್ಗೆ ಬೆಸ್ಟ್ ಅವಾರ್ಡ್, ಬೆಸ್ಟ್ NGO ವರ್ಕ್ ಅಂತ ಒಂದು ಬಳ್ಳಾರಿಯಲ್ಲಿ ನನ್ಗೆ DC ಆಫೀಸ್ ಇಂದ ಅವಾರ್ಡ್ ಕೊಟ್ರು. ಅಂದ್ರೆ ಚೆನ್ನಾಗಿ ಇವರು ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇದಾರಂತ. ಸಮಾಜ ಸೇವಾ ರತ್ನ ಅಂತ ಒಂದು ನನ್ಗೆ ಪ್ರಶಸ್ತಿ ಪತ್ರನೂ ಬಂದಿದೆ. ಬೆಸ್ಟ್ ವರ್ಕರ್ ಅಂತ ಆಫೀಸರ್ ಬಂದಿದೆ. ಆಮೇಲೆ ಬೆಸ್ಟ್ NGO ಅಂತ ಒಂದು ವರ್ಕ್ ಬಂದಿದೆ. ಸುಮಾರು ಒಂದು 8 ನನ್ಗೆ ರಾಜ್ಯ ಪ್ರಶಸ್ತಿಗಳು ಬಂದಿದಾವೆ. ಹಂಗಾಗಿ ನಾನು ಎಲ್ಲೇ ಹೋದ್ರುನು ಧ್ಯಾನದ ಬಗ್ಗೆ ನಾನು ಹೇಳ್ಕೊಂತ, ನನ್ ಸಾಧನೆಗಳ ಬಗ್ಗೆ ಹೇಳ್ಕೊಂತ, ಆಮೇಲೆ ನನಗೆ ಇದಕ್ಕಿಂತ ಮುಂಚೆ ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ ನಾನು ತುಂಬಾ ಭಯ ಇರೋದು. ಸಭೆ ಸಮಾರಂಭದಲ್ಲಿ ಕೂತಾಗ ನಮ್ ಮುಂದ್ಗಡೆ ಕೂತ್ರೆ ನನ್ಗೆ ಎಬ್ಸ್ಬಿಟ್ಟು ನಿನ್ ಹೆಸರೇನಮ್ಮ ಅಂತ ಕೇಳಿದ್ರೆ ನನ್ನ ಹೆಸರು ನಾನೇ ಮರ್ತೋಗ್ತಿದ್ದೆ. ಅಂದ್ರೆ ಅಷ್ಟು ಭಯ ನನ್ಗೆ. ಆ ಭಯ ಪಡೋಳು ನಾನು ಏನ್ ಮಾಡ್ತಾ ಇದ್ದೆ, ಲಾಸ್ಟ್ ಕೊಡ್ತಾ ಇದ್ದೆ. ಫಂಕ್ಷನ್ಗಳಿಗೆ ಹೋಗ್ತಾ ಇದ್ದೆ, ಲಾಸ್ಟ್ ಕೊಡ್ತಾ ಇದ್ದೆ. ಲಾಸ್ಟ್ ಕೂತ್ ಏನ್ ಅನ್ಕೊಂತ ಇದ್ದೆ, ಅಪ್ಪ ಅವ್ರು ಫಂಕ್ಷನ್ ನಲ್ಲಿ ಎಷ್ಟ್ ಚೆನ್ನಾಗ್ ಮಾತಾಡ್ತಾರಲ್ಲ, ನಾನು ಭಾಷಣ ಮಾಡ್ಬೇಕಲ್ಲ, ನಾನು ಮಾತಾಡ್ಬೇಕಲ್ಲ ಅಂತ ಲಾಸ್ಟ್ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೆ. ಮನೆಗ್ ಬಂದ್ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ, ರೀ ಅವರು ಒಬ್ಬ ಮೇಡಮ್ ಮಾತಾಡ್ತಾ ಇದ್ರು, ತುಂಬಾ ಚೆನ್ನಾಗ್ ಮಾತಾಡ್ತಾ ಇದ್ರು, ನಾನು ಆ ಮೇಡಮ್ ನಂಗ್ ಮಾತಾಡ್ಬೇಕಂತ ಅನ್ಸುತ್ತೆ ರೀ ನನಗೆ. ಅವಾಗ ನಮ್ಮನೆಯವ್ರು ಅಂತಿದ್ರು, ನೀನ್ ಹಿಂದೆ ಕೂತಿದ್ದೆ ಮುಂದೆ ಕೂತಿದ್ದೆ ಅಂತ ನಮ್ಮನೆಯವ್ರು ಕೇಳೋರು. ಇಲ್ಲ ರೀ, ನಾನು ಹಿಂದ್ಗಡೆ ಕೂತಿದ್ದೆ. ಹಿಂದೆ ಕೂತ್ರೆ ನಿನ್ನೇನು ಸಾಧನೆ ಮಾಡ್ತೀಯ, ಮುಂದೆ ಕೂತ್ಕೊಂಡು ನೀನ್ ಧೈರ್ಯ ಮಾತಾಡ್ಬೇಕು. ಅವ್ರು ನಿನ್ಗೆ ಅರ್ಥ ಆಗಿಲ್ಲ ಅಂದ್ರೆ ಅವ್ರ ಕ್ವಶನ್ ನಿನ್ ಕೇಳ್ಬೇಕು, ಅವಾಗ ಅವ್ರ ಆನ್ಸರ್ ಹೇಳ್ತಾರೆ ಅಂತ ಅವ್ರೆಲ್ಲ ಹೇಳ್ತಾ ಇದ್ರು ಮನೆಯವರು. ಇಲ್ಲಪ್ಪ ನನ್ಗ್ ಮುಂದೆ ಕೂಡೋದಿಲ್ಲ, ನನಗೆ ಬಹಳ ಭಯ ಆಗುತ್ತೆ ಅಂದಾಗ 2018ರಲ್ಲಿ ನಾನ್ ಕಡ್ತಲಿಗೆ ಹೋಗಿದ್ದೆ. ಅಲ್ಲಿ ತುಂಬಾ ಸರ ನನ್ ಫ್ರೆಂಡ್ಸ್ ಎಲ್ಲ ಹೋಗೋರು, ಪ್ರತಿ ವರ್ಷ ಕರಿತಾ ಇದ್ರು ಡಿಸೆಂಬರ್ ತಿಂಗಳಲ್ಲಿ. ನಾನ್ ಕಡ್ತಲಿಗೆ ಹೋದಾಗ ಅಲ್ಲಿ ಸುಮಾರು ಜನ, ಅಲ್ಲಿ ಲಕ್ಷಾಂತರ ಜನ. ನನ್ನ ಜೀವನದಲ್ಲಿ ಮರೆಯಲಾರದ ಘಟನೆ ಏನಪ್ಪಾ ಅಂದ್ರೆ ಕಡ್ತಾಲ್. ನಾನು ಅಲ್ಲಿ ಹೋದ್ಮೇಲೆ ನನ್ನ ಲೈಫ್ ಚೇಂಜ್ ಆಗಿತ್ತು. ನನ್ನ ನಿಜ ಜೀವನದಲ್ಲಿ ನಾನು ಯಶಸ್ಸು ಕಂಡಿದ್ದೀನಿ ಅಂದ್ರೆ ಕಡ್ತಾಲ್ ಪ್ರೋಗ್ರಾಮ್ ಅಲ್ಲಿ ಮೆಡಿಟೇಷನ್ 3 ದಿವಸ ಹೋದ್ಮೇಲೆ, ಅಲ್ಲಿಂದ ಬಂದ್ಮೇಲೆನೆ ನನ್ಗೆ ಧ್ಯಾನದ ಜರ್ನಿ ಶುರುವಾಗಿತ್ತು. ಯಾಕೆ ತರ ಜರ್ನಿ ಅಂದ್ರೆ ಅಲ್ಲಿ ಎಲ್ಲಾ ತುಂಬಾ ಮೇಧಾವಿಗಳು, ಅಂದ್ರೆ ಒಳ್ಳೊಳ್ಳೆ ಮಾಸ್ಟರ್ಸ್ ಟೈಮ್ ಸರಿಯಾಗಿ ಕರ್ಸರು. ಅವ್ರು ಒಂದು ಆಧ್ಯಾತ್ಮಿಕ ಚಿಂತನೆ ಹೇಳ್ತಾ ಇದ್ರು.
ಆಮೇಲೆ ಧ್ಯಾನದ ಅನುಭವಗಳು ಹೇಳ್ತಾ ಇದ್ರು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಮೇಲೆ ಪತ್ರಿಜಿ ಸರ್ ಸ್ಪೀಚು, ಆಮೇಲೆ ಬೆಳಗಿನ ಜಾವ ಧ್ಯಾನ, ಅವೆಲ್ಲ 3 ದಿವಸ ಅಷ್ಟು ಚೆನ್ನಾಗಿತ್ತು. ನಾವು ಅಂತಾರಲ್ಲ, ಕೈಲಾಸ ಪರ್ವತ ಎಲ್ಲಿ ಇದೆ ನಮ್ಗೆ ಗೊತ್ತಿಲ್ಲ, ಆದ್ರೆ ಕೈಲಾಸ ಪರ್ವತ, ಕೈಲಾಸ ಪುರಿಯಲ್ಲಿ ನಾವು ಧ್ಯಾನ ಅನ್ನೋದು ಒಂದು ಪಿರಮಿಡ್ ನಲ್ಲಿ, ಅಲ್ಲಿ ಕಡತಲಲ್ಲಿ ಹೋಗಿದ್ದು ತುಂಬಾ ನನ್ಗೆ ಅನುಭವ. ಅಲ್ಲಿ ಲಕ್ಷಾಂತರ ಜನ ಧ್ಯಾನ ಮಾಡೋರು. ನಾನು ಅಲ್ಲಿ ಒಬ್ರು ಕೇತಪ್ಪ ಸರ್ ಅಂತ ಸೀನಿಯರ್ ಮಾಸ್ಟರ್ಸ್ ಬಂದಿದ್ರು. ಆ ಸಾರ್ಗಂದೆ, ಸರ್ ಲಕ್ಷಗಟ್ಲೆ ಜನ ಇದ್ದಾರೆ, ಆದ್ರೂ ನಾನು ಅಲ್ಲಿ ವೇದಿಕೆ ಮೇಲೆ ಹೋಗಿ ಮಾತಾಡ್ಬೇಕು ಅನ್ಸುತ್ತೆ ಸರ್ ಅಂದೆ ಅವ್ರಿಗೆ. ಹೌದಾ, ಮಾತಾಡ್ತೀಯಮ್ಮ ನೀನು? ಹ್ಞೂ ಸರ್, ಆದ್ರೆ ಮಾತಾಡ್ತೀನಿ ಸರ್, ನನಗೆ ಬಹಳ ಭಯ ಇದೆ. ಅಲ್ಲಿ ಹೋದ್ಮೇಲೆ ಏನ್ ಮಾತಾಡ್ಬೇಕು ಅನ್ನೋದು ನಾನು ಮರ್ತೋಗ್ಬಿಡ್ತೀನಿ. ಆ ಭಯದಲ್ಲಿ ಒಂದು ಸ್ಟೇಜ್ ಫಿಯರ್ ಇರೋದಕ್ಕೆ ನನ್ಗೆ ತುಂಬಾ ಭಯ ಆಗುತ್ತೆ. ಮತ್ತೆ ನೀನ್ ಮಾತಾಡ್ತೀನಿ ಅಂತ ಅಂತೀಯಲ್ಲಮ್ಮ, ನೀನ್ ಹೆಂಗ್ ಹೋಗ್ತೀಯಾ? ಇಲ್ಲ ಸರ್, ನಾನ್ ಮಾತಾಡ್ಬೇಕು ಅಂದೆ. ಅವಾಗ ಸಾರು ನನ್ಗೊಂದ್ ಧೈರ್ಯ ಹೇಳಿದ್ರು. ನೋಡಮ್ಮ, ಬೆಳಗಿನ ಜಾವ 5ರಿಂದ 7 ಗಂಟೆವರೆಗೆನ ಅಲ್ಲಿ ವೇದಿಕೆ ಮೇಲೆ ಪತ್ರಿಜಿ ಸರ್ ಕೊಡ್ತಾರಲ್ಲ, ಅಲ್ಲಿ ಎಲ್ಲಾರು ಸಾಮೂಹಿಕವಾಗಿ ಧ್ಯಾನ ಮಾಡ್ತಾರೆ. ಇನ್ನ ಜನ ಜಾಸ್ತಿ ಇದ್ದಾರಲ್ಲ, ಮುಂದ್ಗಡೆ ಚೇರ್ ಹಾಕೊಂಡ್ ಕೂತಿರ್ತಾರೆ. ನೀನು ನೀನ್ ಅಲ್ಲಿ ಪತ್ರಿಜಿ ಸರ್ ಬಗ್ಗೆ ಕೂತ್ಕೊಂಡು ಧ್ಯಾನಕ್ಕೆ ಹೋಗು, ಬೆಳಗ್ಗೆ ಬೇಗ ಹೋಗು ಅಂದ್ರು. ಆಯ್ತು ಅಂತಂದು ರಾತ್ರೆಲ್ಲ ನಿದ್ದೆನೆ ಮಾಡಿಲ್ಲ, ಬೆಳಗಿನ ಜಾವ ಅಲ್ಲಿ ಹೋಗ್ಬೇಕು ಅಂತ 4 ಗಂಟೆಗೆ ಎದ್ದು ಮುಖ ತೊಳ್ಕೊಂಡು, ಅಲ್ಲಿ ತುಂಬಾ ಚಳಿ ಜಾಸ್ತಿ ಕಡ್ತಲಲ್ಲಿ, ಹೈದ್ರಾಬಾದ್ ಹತ್ರ ತುಂಬಾ ಚಳಿ ಜಾಸ್ತಿ ಇರೋದಕ್ಕೆ ಸ್ನಾನ ಮಾಡ್ಲಿಲ್ಲ. ತುಂಬಾ ಮುಖ ತೊಳ್ಕೊಂಡು ಹೋಗಿ 4 ಗಂಟೆಗೆ ಹೋಗಿ ಕೂತ್ಬಿಟ್ಟೆ ಅಲ್ಲಿ ವೇದಿಕೆ ಮೇಲೆ. ಆಮೇಲೆ 5 ಗಂಟೆಗೆ ಸುಭಾಷ್ ಪತ್ರಿ ಸಾರು, ಆಮೇಲೆ ಅವರು ಎಲ್ಲರೂ ಬಂದ್ರು. ಎಲ್ಲ ಹಾಲೆಲ್ಲ ಮೇಲ್ಗಡೆ ಎಲ್ಲ ಫುಲ್ ಆಯ್ತು. ಸುಮಾರು ಲಕ್ಷಾಂತರ ಜನ ಕೆಳಗಡೆ ಕೂತಿದ್ದಾರೆ. ಅವಾಗ ನಾನು ಧ್ಯಾನ ಮಾಡ್ದೆ, 2 ತಾಸು ಧ್ಯಾನ ಆಯ್ತು. 5ರಿಂದ 7 ಗಂಟೆವರೆಗೆ ಧ್ಯಾನ ಆಯ್ತು. ಪತ್ರಿ ಸರ್ ಪಕ್ಕದಾಗೆ ಕೂತ್ ಧ್ಯಾನ ಮಾಡ್ತಾ ಇದ್ದೀನಿ. ಮೇಡಮ್, ನಾನ್ ಕಣ್ ಮುಚ್ಕೊಂಡ್ ಕೂತಿರೋದು ಒಂದೇ, ಪತ್ರಿಜಿ ಸರ್ ವೈಬ್ರೇಷನ್ ಯಾವ ರೀತಿ ಇತ್ತು ಅಂದ್ರೆ ನನ್ನ ಜೀವನದಲ್ಲಿ ಮರೆಯಲಾರ್ದ ಘಟನೆ. ಆ ಒಂದು ಕರೆಂಟ್ ಶಾಕ್ ಕೊಟ್ಟಂಗ ನನ್ಗೆ, ಅಂದ್ರೆ ಆ ಎನರ್ಜಿ ಹಂಗ್ ಪಾಸ್ ಆಗ್ತಾ ಇತ್ತು ಪಕ್ಕದಲ್ಲಿ. ಒಂಥರ ಬ್ಯಾಟ್ರಿ ಬ್ಯಾಟ್ರಿ ಇದ್ದಿದ್ದು ಫುಲ್ ಬ್ಯಾಟ್ರಿ ಹೆಂಗೆ ಚಾರ್ಜ್ ಆಗುತ್ತೋ, ಇವಾಗ ಮೊಬೈಲ್ ಲೋ ಆಗಿರುತ್ತೆ ಬ್ಯಾಟ್ರಿ, ಚಾರ್ಜ್ ಇಟ್ಟಾಗ ಹೆಂಗ್ ಫುಲ್ ಆಗಿರುತ್ತೆ 100% ಹೇಗ ಇರುತ್ತೋ ಹಂಗೆ ನನ್ಗೆ ಪವರ್ಫುಲ್ ಎನರ್ಜಿ ಬಂತು. ಕೇಳಿಸ್ತದ? ಕೇಳಿಸುತ್ತೆ ಹೇಳಿ ಮೇಡಮ್, ಕೇಳಿಸುತ್ತೆ. ಅವಾಗ ನನ್ಗೆ ಅನುಭವ ಆಯ್ತು. ಆಮೇಲೆ ಎಲ್ಲರೂ ಮೇಲೆ ಇರೋರೆಲ್ಲ ಕೆಳಗಡೆ ಹೋಗ್ರಿ ಅಂದ್ರು. ಅಯ್ಯೋ, ನಾನ್ ಮಾತಾಡ್ಬೇಕಂತ ಅನ್ಕೊಂಡೆ, ಸಂಕಲ್ಪ ಇಟ್ಕೊಂಡ್ ಬಂದೆ, ಇವ್ರೆಲ್ಲರೂ ಕೆಳಗ್ ಹೋಗಂತಾರಲ್ಲ ಅಂತಂದು ಅನ್ಕೋಂತ ಕೆಳಗಿಳಿದೆ. ಇಳಿದ ಆಮೇಲೆ ಅವ್ರಿಗೆ ಪತ್ರಿಜಿ ಸರ್ಗೆ ಏನ್ ಅನ್ಸ್ತೇನೋ, ಬಳ್ಳಾರಿ ಮಾಸ್ಟರ್ಸ್ ಯಾರ್ಯಾರು ಬಂದಿದ್ರು ಅವ್ರೆಲ್ಲ ವೇದಿಕೆಗೆ ಬರ್ರಿ ಅನ್ಬೇಕ. ಅವಾಗ ಮೇಡಮ್ ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಎಲ್ಲರ್ಕಿನ್ನ ಮೊದ್ಲು ನಾನೇ ಓಡೋಗಿದ್ದೀನಿ. ಫಸ್ಟ್ ಹೋಗಿ ಪತ್ರಿಜಿ ಸರ್ ಬಗ್ಲಿ ನಿಂತ್ಕೊಂಡಿದ್ದೀನಿ. ಮೈ ಕೊಟ್ರು ಕೈಯಾಗೆ. ನೋಡ್ರಿ, ಸಂಕಲ್ಪ ಅನ್ನೋದು ನನ್ ಸಂಕಲ್ಪ, ಅಲ್ಲಿ ಲಕ್ಷಗಟ್ಲೆ ಜನ ಹತ್ರ ಮಾತಾಡ್ಬೇಕು ಅಂತ ನನ್ ಸಂಕಲ್ಪ. ಆದ್ರೆ ಪತ್ರಿಜಿ ಸರ್ಗೆ ಏನ್ ಸಂಕಲ್ಪ, ಪಾಪ ನಾವ್ ಅನ್ಕೊಂಡಿದ್ದು ಅವ್ರಿಗೆ ಏನ್ ಗೊತ್ತಾಯ್ತಾ ಏನೋ. ಅವ್ ನೋಡ್ರಿ ಯಾವ ರೀತಿ ಕನೆಕ್ಟ್ ಇರುತ್ತೆ, ಧ್ಯಾನಿಗಳು ಅನ್ಕೊಂಡಿದ್ದು ಮನಸ್ಸಿನಲ್ಲಿ ಆ ಗುರುಗಳಿಗೆ ಗೊತ್ತಾಯ್ತು. ಆ ಬಳ್ಳಾರಿ ಮಾಸ್ಟರ್ಸ್ ಎಲ್ಲ ಬರ್ರಿ ಅಂತ ಫಸ್ಟ್ ನಾನೇ ಹೋಗಿ ಪತ್ರಿಜಿ ಸರ್ ಬಗ್ಲಿ ನಿಂತ್ಕೊಂಡಿದೀನಿ. ಮೈಕ್ ಕೊಟ್ರು, ಮೈಕ್ ಹಿಡ್ಕೊಂಡಿನಿ ಮೇಡಮ್, ಕೈ ಗಡ 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 ನಡಕ್ತತ್ತ. ಒಂದ್ ಕ್ಷಣ ನನ್ಗೆ ಪತ್ರಿಜಿ ಸರ್ ನೋಡಿದ್ರಿ ಹಿಂಗೆ ಕಣ್ಬಿಟ್ಟು. ನೋಡಿದಾಗ ಆ ಕಣ್ಣಿಂದು ವೈಬ್ರೇಷನ್, ಆ ಒಂದ್ ಪವರು, ಆ ಧ್ಯಾನದ ಎನರ್ಜಿ ನನಗೆ ಮರೆಯಲಾರ್ದು. ಇವತ್ತಿಗೂ ನನಗೆ ಈಗ್ಲೂ ಕಣ್ಣಾಗ ಹಂಗೆ ನೋಡ್ತಾ ಇದ್ದೀನೇನೋ ಪತ್ರಿಜಿ ಸರ್ನ ಅಂತ ಫೀಲ್ ಆಗ್ತಿದೆ. ಅವಾಗ ಮೈಕ್ ಕೈಯಾಗ ಕೊಟ್ಟು, ಚಪ್ಪು ಮಾట్లాಡ್ಮೇರು ಅಂತಾರೆ. ಮೇಡಮ್, ನನಗೆ ನಾನು ತೆಲುಗು ಬರಲ್ಲ ನನಗೆ. నా సార్కి అందే, సార్ మాకి తెలుగు రాదు సార్, ಕನ್ನಡ ವಸ್ತುಂದಿ ಅಂದೆ. ಕನ್ನಡ ಚಪ್ಪು ಅಂತಾರೆ. ಅವಾಗ ನಾನು ಕನ್ನಡದಲ್ಲಿ ನಮ್ಮ ಮನೆಯವ್ರ ಅನುಭವ, ನಾನು ಧ್ಯಾನ ಹಂಚ್ಕೊಂಡೆ. ನಮ್ಮ ಮನೆಯವರು ಈ ರೀತಿ ಆಕ್ಸಿಡೆಂಟ್ ಆಗಿತ್ತು, ಅವ್ರ ಈ ತರ ಮೆಮೊರಿ ಎಲ್ಲ ಲಾಸ್ ಆಗಿದ್ದು, ಎಲ್ಲ ಅನುಭವ ಹಂಚ್ಕೊಂಡೆ. ಆದ್ರೂ ಯಾರಿಗೆ ಅರ್ಥ ಆಯ್ತೋ ಬಿಡ್ತೋ ಗೊತ್ತಿಲ್ಲ, ಆದ್ರೂ ಮೈಕ್ ಇಟ್ಕೊಂಡು ನಾನು ಕನ್ನಡದಲ್ಲಿ ಹೇಳ್ಬಿಟ್ಟೆ. ಅವಾಗ ಮೈಕ್ ಹಿಡ್ಕೊಂಡ್ ಮಾತಾಡಿದ್ದು ಎನರ್ಜಿ ಮೇಡಮ್, ಇವತ್ತು ಲಕ್ಷ ಅಲ್ಲ 10 ಲಕ್ಷ ಜನ ಇರ್ಲಿ, ಮೈಕ್ ಕೊಡ್ರಿ, ನಾನ್ ಮಾತಾಡ್ತೀನಿ, ಧ್ಯಾನದ ಬಗ್ಗೆ ನಾನ್ ಮಾತಾಡ್ತೀನಿ ಅಂತ ಆ ಎನರ್ಜಿ ಇವತ್ತು ನನ್ಗೆ ಭಯ ಅನ್ನೋದೇ ಹೋಗ್ಬಿಟ್ಟಿದೆ. ಯಾರಾದ್ರೂ ನನ್ ಮಾಸ್ಟರ್ಸ್ ಕ್ಲಾಸಸ್ ಹೋದಾಗ ತುಂಬಾ ಜನ ಮಾತಾಡೋರು ಇರ್ತಾರ, ನನ್ ಮೈಕ್ ಕೊಟ್ಟಿರಲ್ಲ, ನನ್ ಮನ್ಸು ಏನನ್ಸುತ್ತೆ,
ನನ್ಗೆ ಮೈಕ್ ಕೊಡ್ವಲ್ರಲ್ಲ, ನಾನ್ ಮಾತಾಡ್ತಿದ್ನಲ್ಲ ಅಂತ ನನಗೆ ಫೀಲ್ ಆಗ್ತದೆ. ಲಾಸ್ಟ್ಗೆ ಒಂದ್ 2 ಸೆಕೆಂಡ್ ಆದ್ರೂ ಕೊಡಿ ಸರ್, ನಾನ್ ಮಾತಾಡ್ತೀನಿ ಅನ್ನೋ ಸ್ಟೇಜ್, ಆ ಧೈರ್ಯ ಆ ಧ್ಯಾನದಲ್ಲಿ ಬಂದಿದೆ. ನಿಜವಾಗ್ಲೂ ನನ್ಗೆ ತುಂಬಾ ಖುಷಿ ಆಗ್ತಿದೆ. ನನ್ ಜೀವನದಲ್ಲಿ ತುಂಬಾ ಚೇಂಜ್ ಆಗಿದ್ದೀನಿ. ನಾನು ಏನೇ ಸಾಧನೆ ಮಾಡಿದ್ರು ಮೇಡಮ್ ಇದಕ್ಕೆಲ್ಲ ಧ್ಯಾನ ಕಾರಣ. ನಿಜವಾಗ್ಲೂ ಆ ಧ್ಯಾನದಲ್ಲ 2020 ನನ್ಗೆ ಕೋವಿಡ್ ಬಂದಿತ್ತು. ಕೊರೋನಾ ಟೈಮಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಅಂದ್ರೆ ಮೇಡಮ್ ನಾನು ಬಿಜೆಪಿಯಲ್ಲಿ 2016 ಡಿಸ್ಟ್ರಿಕ್ಟ್ ಮಹಿಳಾ ಮೋರ್ಚಾ ಪ್ರೆಸಿಡೆಂಟ್, 2020 ಸ್ಟೇಟ್ ಇಸಿ ಮೆಂಬರ್, 2022 ಲ್ಯಾಂಡ್ ಟ್ರಿಬ್ಯುನಲ್ ಮೆಂಬರ್, 2024 ಡಿಸ್ಟ್ರಿಕ್ಟ್ ಸೆಕ್ರೆಟರಿ. ಅಂದ್ರೆ ಮತ್ತೆ ನನ್ಗೆ ಸೆಂಟ್ರಲ್ ಕಳಿಸ್ನಂದ್ರು. ನನ್ಗೆ ಮಕ್ಕಳು ಜವಾಬ್ದಾರಿ ಓದೋದಿದೆ ಸರ್, ನನ್ಗೆ ಯಾವ ಜವಾಬ್ದಾರಿ ಬೇಡ, ನನ್ ಜಿಲ್ಲೆಯಲ್ಲಿ ಇರ್ತೀನಿ ಅಂದಿದ್ದಕ್ಕೆ ನನ್ಗೆ ಬಳ್ಳಾರಿಯಲ್ಲಿ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಆಗಿದ್ದೀನಿ. ಆದ್ರೆ ನನಗೆ ತುಂಬಾ ವರ್ಕ್ ಕೊಟ್ರುನು, ಏನೇ ವರ್ಕ್ ಕೊಟ್ರುನು ನಾನು ಸಾಂಗವಾಗಿ ಮಾಡ್ತೀನಿ. ಅಂದ್ರೆ ಯಾವ್ದೇ ರೀತಿ ತೊಂದ್ರೆ ಇಲ್ದಂಗೆ ಆ ಎನರ್ಜಿಯಲ್ಲಿ ಮಾಡ್ತಾ ಇರ್ತೀನಿ. ಅಲ್ಲಿ ಪಾರ್ಟಿ ಆಫೀಸಲ್ಲಿ ಸಹ ಅಂತಾರೆ, ಅಲ್ಲಮ್ಮ ನಿನ್ಗೆ ಏನ್ ಎನರ್ಜಿ ಇದೆ, ಎಷ್ಟು ನೀನ್ ಟೈರ್ಡ್ ಅನ್ಸೋದಿಲ್ಲಲ್ಲ, ಅಷ್ಟ್ ಚೆನ್ನಾಗ್ ಮಾಡ್ತೀಯ ವರ್ಕ್ ಅಂತಾರೆ. ಆದ್ರೆ ಧ್ಯಾನದ ಬಗ್ಗೆ ಅವ್ರಿಗೆ ಅನುಭವ ಹಂಚ್ಕೊಂತ ಯಾರಾದ್ರು ಒಂದ್ 5 ಜನ 10 ಜನ ಕೂತಿದಾರೆ ಅಂದ್ರೆ ಅವ್ರಿಗೆ ಧ್ಯಾನ ಹೇಳ್ಕೊಡ್ತೀನಿ. ಸರ್ ಇನ್ನ ಟೈಮ್ ಇದೆಯಲ್ಲ ಸರ್, ಇನ್ನ ಮೀಟಿಂಗ್ ಸ್ಟಾರ್ಟ್ ಆಗಿಲ್ಲ, ಒಂದ್ 10 ನಿಮಿಷ ಧ್ಯಾನ ಮಾಡೋಣ ಸರ್. ಅವ್ರು ನನ್ಗೆ ನೋಡ್ರಿ, ಈ ಒಂದು ಧ್ಯಾನ ಪಿರಮಿಡ್ ಮಾಸ್ಟರ್ಗಳಿಗೆಲ್ಲ ನನ್ಗೆ ಬಿಜೆಪಿ ಸುಮಾ ಅಂತಾರೆ. ಆ ಧ್ಯಾನದಲ್ಲೆಲ್ಲ ನನಗೆ ಧ್ಯಾನ ಸುಮಾ ಅಂತಾರೆ, ಬಿಜೆಪಿಯಲ್ಲೆಲ್ಲ ಧ್ಯಾನದ ಸುಮಾ ಅಂತಾರೆ. ಈ ಒಂದು ಧ್ಯಾನಿಗಳೆಲ್ಲ ನನ್ನ ಬಿಜೆಪಿ ಸುಮಾ ಅಂತಾರೆ. ಹಾಗಾಗಿ ನನ್ಗೆ ತುಂಬಾ ಖುಷಿ ಆಗ್ತಿದೆ. ಈ ರೀತಿ ನನ್ಗೆ ಅಂತ ಇದಾರಲ್ಲ ಅಂದ್ರೆ ನನ್ಗೆ ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾನೇ ವರ್ಕ್ ಮಾಡ್ತಾ ಇದ್ದಾಗ ನನ್ಗೆ ಖುಷಿ ಅನ್ಸುತ್ತೆ. ನನ್ನಿಂದ 4 ಜನ ಹೇಳ ಮೇಡಮ್, ಇವತ್ತು ಸ್ವಂತ ಮನೆಯಲ್ಲಿ ಮಿಷನ್ಸ್ಗಳು ಕೊಡಿಸಿ ಅವ್ರಿಗೆ ಒಂದು ಸ್ವಂತ ಉದ್ಯೋಗ ನಾವು ಕೊಟ್ಟಿವಿ, ಅವ್ರಿಗೆ ಒಂದು ದುಡ್ಕೊಂಡ್ ತಿನ್ನಕ್ ಒಂದ್ ದಾರಿ ಮಾಡ್ಕೊಟ್ಟಿವಿ. ಆಮೇಲೆ ಟ್ರೈನಿಂಗ್ಸ್ ಗಳು ಕೊಟ್ಟಾಗ ಅವ್ರ ಸ್ವಂತ ಉದ್ಯೋಗ ಮಾಡ್ಕೊಂಡು ಅವ್ರ ಲೈಫ್ ಸೆಟ್ಲ್ ಆದಾಗ ಮಕ್ಕಳಿಗೆ ಸ್ಕಾಲರ್ಶಿಪ್ ಗಳು ಕೊಡ್ಸೋದಾಗಿರ್ಲಿ, ಲೋನ್ಗಳು ಕೊಡ್ಸೋದಾಗ್ಲಿ, ಈ ಒಂದು ನನ್ ಕೈಲಾದ ನಾನು ಸಹಾಯ ಮಾಡ್ತಾ ಇದ್ದೀನಿ. ಅದು ನನಗೆ ತುಂಬಾ ಖುಷಿ ಅನ್ಸುತ್ತೆ. ಅದ್ರ ಜೊತೆಗೆ ಧ್ಯಾನ ಹೇಳ್ಕೊಡ್ತಿದ್ದೀನಿ ನಾನು. ಇದು ಇನ್ನೂ ನನ್ಗೆ ಆತ್ಮವಿಶ್ವಾಸ, ನನ್ಗೆ ತುಂಬಾ ಖುಷಿ ಅನ್ಸ್ತದೆ. ಅವ್ರಿಗೆ ನಾನು ಒಂದು ಪುನರ್ಜನ್ಮ, ಯಾಕಂದ್ರೆ ನಾನು ಪುನರ್ಜನ್ಮ ಕಂಡಿದ್ದೀನಿ ಆ ಧ್ಯಾನದಲ್ಲಿ. ನಂತರನೇ ಇನ್ನೂ ಜನ ಚೇಂಜ್ ಆಗ್ಲಿ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯರಾಗ್ಲಿ, ಒಬ್ಬ ಮಹಿಳೆ ಆಗ್ಲಿ, ಒಬ್ಬ ಗಂಡ್ಮಗ ಆಗ್ಲಿ, ಅವ್ರಿಗೆ ಒಂದು ಪ್ರತಿಭೆ ಅನ್ನೋದು ಇರುತ್ತೆ ಮೇಡಮ್, ಅವ್ ಹೊರಗ್ ಬರೋದಿಲ್ಲ. ಆ ಧ್ಯಾನಕ್ಕ ಪ್ರತಿಭೆಯನ್ನ ನಾವು ಆಚೆ ತಗೊಂಬಂದ್ರೆ ಎಂತೆಂತ ಇವ್ರು ಸಾಂಗ್ಗಳು ಚೆನ್ನಾಗಿ ಹೇಳ್ತಾರೆ, ಕೆಲವರು ಸ್ಪೀಚ್ ಚೆನ್ನಾಗ್ ಮಾಡ್ತಾರೆ, ಕೆಲವರು ಕ್ಲಾಸಸ್ ಕೊಡ್ತಾರೆ. ಹಂಗಾಗಿ ಅವ್ರವ್ರ ಟ್ಯಾಲೆಂಟ್ ಆ ಧ್ಯಾನದ ರೂಪದಿಂದ ಹೊರಗ್ ಬರುತ್ತೆ. ಏನೇನು ಗೊತ್ತಿರೋದಿಲ್ಲ ಮೇಡಮ್, ಸುಮ್ನೆ ಅಡಿಗೆ ಮನೆಯಾಗೆ ಸೀಮಿತವಾಗಿರ್ತಾರೆ ಕೆಲವ್ರು ಹೆಣ್ಮಕ್ಳು. ಅಂತರ್ನ ಧ್ಯಾನ ಕರ್ಕೊಂಡ್ ಬಂದಿದೀವಿ ನಾವು. ಅವ್ರು ಇವಾಗ ಬೇರೆ ಕಡೆ ಎಲ್ಲ ಕ್ಲಾಸ್ ಸ್ಪೀಚ್ ಕೊಡ್ತಾರೆ, ನನ್ಗೆ ಈ ರೀತಿ ಆಯ್ತು, ನಾನು ಈ ರೀತಿ ಸಾಧನೆ ಮಾಡ್ದೆ ಅಂತ ಹೇಳಿದಾಗ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಸಾರ್ಥಕ ಆಯ್ತಪ್ಪ ನನ್ ಜೀವನ, ಇನ್ನೇನ್ರಿ ಬೇಕು ಮೇಡಮ್. ಒಬ್ನ ನಾವು ಬದಲಾವಣೆ ಮಾಡೀವಿ. ಈಗ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂತೀವಿ, ಮಕ್ಕಳು ಫೇಲ್ ಆಗಿವಂತ ಸೂಸೈಡ್ ಮಾಡ್ಕೊಂಡ ಪರಿಸ್ಥಿತಿಯಾಗಿ ನಾವು ಧ್ಯಾನ ಹೇಳ್ಕೊಟ್ಟು ಅವ್ರ ಮನೆಗ್ ಹೋಗಿ ಅವ್ರ ಮನೆ ಧ್ಯಾನ ಹಿಡಿಸಿ ಅವ್ರ ಮನೆ ಚೇಂಜ್ ಮಾಡಿದಾಗ ಆ ಮಕ್ಕಳು ಬಂದು ಅವ್ರ ತಂದೆ ತಾಯಿಗಳು ಬಂದು, ಮೇಡಮ್ ಇವತ್ತು ನನ್ ಮಗ ಕೆಲ್ಸ ಮಾಡ್ತಾ ಇದ್ದಾನೆ ಮೇಡಮ್, ಅವತ್ತು ಸೂಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಆಗಿದ್ದೀವಿ, ಅವ್ನ್ ಫೇಲ್ ಆದ ಅಂತ ನಾವೂನು ಬೈತಾ ಇದ್ವಿ ತಂದೆ ತಾಯಿಗಳು ಪದೇ ಪದೇ. ಆದ್ರೆ ನೀವ್ ಆ ರೀತಿ ಬೈಬೇಡ ಅಂತ ಧ್ಯಾನ ಹೇಳ್ಕೊಟ್ಟು ಮತ್ತೆ ಎಕ್ಸಾಮ್ಗಳು ಕಟ್ಸಿ ಅವನ್ಗೆ ಮತ್ತೆ ಅವ್ನು ಪಾಸ್ ಆಗಿ ಮತ್ತೆ ನನ್ ಮಗ ಇವಾಗ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾನೆ ಮೇಡಮ್ ಅಂತ ಬಂದಾಗ, ಅವ್ರು ಬಂದು ಸ್ವೀಟ್ ತಗೊಂಬಂದು ಹೇಳ್ದಾಗ ಇದಕ್ಕಿನ ಸಂತೋಷ ಇನ್ನೇನಿರುತ್ತೆ. ನಾವ್ ಜೀವನದಾಗ ನಾವು ಲಕ್ಷಗಟ್ಲೆ ಜನ ಬದಲಾವಣೆ ಮಾಡ್ತೀವಂತಲ್ಲ, ನಮ್ಮಿಂದ 10 ಜನ ಬದಲಾವಣೆ ಆದ್ರೆ ಆ ಒಂದು ಆತ್ಮ ತೃಪ್ತಿ, ನಾನು ಬದುಕಿರೋದಕ್ಕೂ ನನ್ ಸಾರ್ಥಕ ಆಯ್ತಪ್ಪ, ನನ್ ಧ್ಯಾನ ಕಲಿಸಿರೋದಕ್ಕೂ ಸಾರ್ಥಕ ಆಯ್ತು, ನನ್ನಿಂದ ಇಷ್ಟ್ ಜನ ಬದುಕಿದಾರೆ, ಇಷ್ಟ್ ಜನ ಧ್ಯಾನ ಕಲ್ತಿದ್ದಾರೆ, ಚೇಂಜ್ ಆಗಿದ್ದಾರೆ. ಮೇಡಮ್ ಕೋವಿಡ್ ಟೈಮಲ್ಲಿ ಬರೇ ಮಕ್ಕಳಿಗೆ ಧ್ಯಾನ ಇಟ್ಟಿದ್ದೆ 11 ದಿವ್ಸ. ಸುತ್ತಮುತ್ತ ತುಂಬಾ ಜನ ಬೈದ್ರು ನನ್ನ, ಅಲ್ಲಮ್ಮ ಟಿವಿಯಲ್ಲೆಲ್ಲ ನೋಡ್ತೀಯ, ಮಾಸ್ಕ್ ಹಾಕೊಂಡ್ ಹೋಗ್ಬೇಕು, ಒಬ್ರನ್ನೊಬ್ರು ನೋಡ್ಬಾರ್ದು, ದೂರ ದೂರ ಇರ್ಬೇಕು, ಒಬ್ರು ಉಸಿರು ಒಬ್ರು ತಗಲ್ಬಾರ್ದು ಅಂತ ಟಿವಿಯಲ್ಲೆಲ್ಲ ತೋರಿಸ್ತಾರೆ, ಅಷ್ಟ್ ಜನ ಸತ್ತೋಗಿದ್ದಾರೆ, ಎಷ್ಟೋ ಜನ ಟಿವಿ ನೋಡ್ತೀವಿ, ಅಂತ ಟೈಮ್ನಾಗ ನೀನು ಧ್ಯಾನ ಇಟ್ಕೊಂಡಿಯಲ್ಲ, ಮಕ್ಕಳಿಗೆ ನಿನಗೆ ಬುದ್ಧಿ ಐತಾ ಅಂತ ಬೈದ್ರು. ನಾನಂದೆ, ನೋಡಮ್ಮ ನಿಮ್ಗೆ ಭಯ ಇದ್ರೆ ಕಳಿಸ್ಬೇಡ್ರಿ, ಮಕ್ಳು ಸ್ಕೂಲ್ ಇಲ್ಲ, ಕಾಲೇಜ್ ಇಲ್ಲ, ಸುಮ್ನೆ ಮಕ್ಳು ಹಾಳಾಗ್ತಾರೆ ಬರೇ ಮೊಬೈಲ್ಗಳು ನೋಡ್ಕೊಂಡು.
ಧ್ಯಾನಕ್ ಕಳಿಸಿ. ಧ್ಯಾನದಿಂದ ಪರಿವರ್ತನೆ ಆಗ್ತಾರೆ ಮಕ್ಕಳಂತ ಕೆಲವ್ರಿಗೆ ಹೇಳ್ದಾಗ ಕೆಲವ್ರು ಮಕ್ಕಳನ್ನ ಕಳಿಸಿದ್ರು. ಸುಮಾರು ಒಂದು 15ರಿಂದ 20 ಜನ ಹುಡುಗರು ಡೈಲಿ 11 ದಿವಸ ಕ್ಲಾಸಿಗೆ ಬರ್ತಾ ಇದ್ರು ಮೇಡಮ್. 1ನೇ ಕ್ಲಾಸಿಂದ ಹಿಡಿದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ವರೆಗೆನ ನಾವು ಧ್ಯಾನ ಹೇಳ್ಕೊಟ್ಟಿವಿ. ಅಂದ್ರೆ ದಿನ ಒಬ್ರು ಮಾಸ್ಟರ್ಸ್ ಕರೆಸ್ತಾ ಇದ್ದೆ. ಅಂದ್ರೆ ಮಕ್ಕಳಿಗೆ ಡಿಗ್ರಿ ಮಕ್ಕಳಿಗೆ ಯಾವ ರೀತಿ ನಾವು ಸ್ಪೀಚ್ ಕೊಡ್ಬೇಕು, ಆಮೇಲೆ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ನಾವು ಸ್ಪೀಚ್ ಕೊಡ್ಬೇಕು. ಯಾಕಂದ್ರೆ ಡಿಗ್ರಿ ಮಕ್ಕಳು ಒಂದೇ ಅಲ್ಲ, ಚಿಕ್ಕ ಮಕ್ಕಳು ಒಂದೇ ಅಲ್ಲ, ಅವ್ರವ್ರ ಮೈಂಡ್ ಇದ್ರ ಮೇಲೆ ಹೇಳ್ಬೇಕು ನಾವು. ಮಕ್ಕಳಿಗೆ ಅರ್ಥ ಆಗಂಗ್ ಹೇಳ್ಬೇಕು. ಕೆಲವು ಟೀಚರ್ಸ್ ಕಲಿಸ್ತಾ ಇದ್ದೆ. ಕಲಿಸಿದಾಗ ಅವ್ರಿಗೆ ಧ್ಯಾನ ಹೇಳ್ಕೊಟ್ಟಾಗ ಮೇಡಮ್ 11 ದಿವಸ ಧ್ಯಾನದಲ್ಲಿ ಮಕ್ಕಳು ಎಷ್ಟು ಪರಿವರ್ತನೆ ಆದ್ರು ಅಂದ್ರೆ ಲಾಸ್ಟ್ ಡೇ ನಾನು ಇನಾಗ್ರೇಷನ್ ಇಟ್ಕೊಂಡಾಗ ಅವ್ರು ನಿಮ್ ಅನುಭವ ಹೇಳ್ಕೊಳ್ರಿ 11 ದಿವಸದಲ್ಲಿ ಧ್ಯಾನದಲ್ಲಿ ಅಂದಾಗ ಒಬ್ಬೊಬ್ರು ಮಕ್ಕಳು ಸ್ವಾಮಿ ವಿವೇಕಾನಂದ ತರ ಸ್ಪೀಚ್ ಕೊಡೋರು, ಭಗತ್ ಸಿಂಗ್ ಅಂತ ಸ್ಪೀಚ್ ಕೊಡೋರು, ಸ್ವತಂತ್ರ ಹೋರಾಟಗಾರ ಬಗ್ಗೆ ಅವರು ನನ್ ಧ್ಯಾನದಲ್ಲಿ ಈ ರೀತಿ ಕಾಣ್ತು ಅಂತ ಹೇಳೋರು. ಕೆಲವು ರಾಮಕೃಷ್ಣ ನನ್ಗೆ ಕಂಡ್ರು ಅಂತ ಕೆಲವ್ರು ಹೇಳೋರು. ಕೆಲವು ಬುದ್ಧ ಕಂಡ ಅಂತ ಮಕ್ಳು ಹೇಳ್ತಿದ್ರೆ ಕಣ್ಮುಚ್ಕೊಂಡು ಅವ್ರ ಅನುಭವಗಳು ಕೇಳ್ಕೊಂತ ನನ್ಗೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಮೇಡಮ್, ಇವಾಗಿನ ಪೀಳಿಗೆಗೆ ಮಕ್ಕಳಿಗೆ ಧ್ಯಾನ ತುಂಬಾ ಅವಶ್ಯಕತೆ. ನಾವು ದೊಡ್ಡವ್ರ ಧ್ಯಾನ ಮಾಡ್ತೀವಿ, ಯಾಕಂದ್ರೆ ನಮ್ಗೆ ಕಷ್ಟ ಸುಖ ಎಲ್ಲೋ ಗೊತ್ತಿರುತ್ತೆ. ಕಷ್ಟ ಇದ್ದಾಗ ನಾವು ದೇವ್ರ ಮರೆ ಹೋಗ್ತಿವಿ, ಧ್ಯಾನ ಮಾಡ್ತೀವಿ. ಆದ್ರೆ ಮಕ್ಕಳಿಗೆ ಕಷ್ಟ ಯಾವ್ದೋ ಸುಖ ಯಾವ್ದೋ ಗೊತ್ತಿರೋದಿಲ್ಲ. ಮಕ್ಕಳಿಗಿಂದ ಧ್ಯಾನ ನಾವು ಸ್ಟಾರ್ಟ್ ಮಾಡಿದ್ರೆ ಸ್ಕೂಲ್ಗಳಲ್ಲಿ, ಆಮೇಲೆ ಈ ರೀತಿ ಕ್ಲಾಸಸ್ಗಳಲ್ಲಿ ಮಕ್ಕಳು ಕೂಡಿಸಿದ್ರೆ ತುಂಬಾ ಪರಿವರ್ತನೆ ಆಗ್ತಾರೆ. ಒಂದು ಮಾನಸಿಕವಾಗಿ, ದೈಹಿಕವಾಗಿ, ಆಮೇಲೆ ಮೈಂಡ್ ಮೆಚೂರಿಟಿ ತುಂಬಾನೇ ಆಗ್ತದೆ. ಈಗಿನ ಬುಕ್ಸ್ ಗಳು ನೋಡ್ತಿರಲ್ರಿ ಮೇಡಮ್, LKG UKG ಮಕ್ಕಳೇ ಬುಕ್ ಆ ಬೆನ್ನಿಗೆ ಎಷ್ಟು ಹೊರೆ ಆಗಿರುತ್ತೆ. ಆದ್ರೆ ಅಷ್ಟಷ್ಟು ಬುಕ್ ಹಿಡ್ಕೊಂಡು ಆ ಮಕ್ಕಳು ಯಾವ್ದಂತ ಜ್ಞಾಪಕ ಇಟ್ಕೊಂತಾರೆ. ಇಷ್ಟು ದಪ್ಪ ಇರ್ತಾವ, ನಾವು ನಿಜವಾಗ್ಲೂ ನಮ್ಗೆ ಓದಕ್ ಬರೋದಿಲ್ಲ ಅಂತಂತ ಬುಕ್ಗಳು ಕೊಟ್ಟಿರ್ತಾರೆ. ಆ ಮಕ್ಕಳು ಯಾವ್ದಂತ ಜ್ಞಾಪಕ ಇಟ್ಕೊಂತಾರೆ. ಹಂಗೆ ಚಿಕ್ಕ ಮಕ್ಕಳಿಂದ ಇದ್ರೆ ಮುಂದೆ ಮಕ್ಕಳು ತುಂಬಾ ಚೆನ್ನಾಗ ಆ ಒಂದು ಅವ್ರಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಂಗಾಗಿ ಮಕ್ಕಳಿಗೆ ಧ್ಯಾನ ಇಟ್ಕೊಂಡಾಗ 11 ದಿವಸ ಧ್ಯಾನದ್ದು ತುಂಬಾ ಸಕ್ಸಸ್ ಆಯ್ತು. ಆಮೇಲೆ ಮೇಡಮ್ ನಮ್ಗೆ ಹಾಲಿಡೇಸ್ ಅಲ್ಲಿ ಇಡ್ರಿ ಅಂತ ಅಂದಾಗ ದಸರಾ ಹಾಲಿಡೇಸ್ ನಲ್ಲಿ 15 ದಿವಸ ಇಟ್ವಿ. ಆಮೇಲೆ ಬೇಸಿಗೆ ರಜದಲ್ಲಿ 1.5 ತಿಂಗಳು ಧ್ಯಾನ ಇಟ್ವಿ. ಸಮ್ಮರ್ ಕ್ಯಾಂಪ್ ತರ ಮಾಡ್ತಾ ಇದ್ವಿ. ಯಾಕಂದ್ರೆ ಮಕ್ಕಳು ಬರೇ ಧ್ಯಾನ ಅಂದ್ರೆ ಒಪ್ಪೋದಿಲ್ಲ, ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೇಕಲ್ಲ. ಸಮ್ಮರ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ. 5 ಕ್ಲಾಸ್ ಸಮ್ಮರ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟಿಗೆ ಮಕ್ಕಳಿಗೆ ಆಟ, ಆಮೇಲೆ ಅವ್ರಿಗೆ ಸ್ಪೋರ್ಟ್ಸ್ ಅದೆಲ್ಲ ಹೇಳ್ಕೊಟ್ಟು ಧ್ಯಾನ ಕೂಡಿಸ್ತಾ ಇದ್ವಿ. ಅವಾಗ ತುಂಬಾ ಖುಷಿಯಾಗಿ ಮಕ್ಕಳು ಬರೋರು. ಈಗ ಹುಡ್ಕೊಂಡ್ ಬರ್ತಾರೆ. 2 ದಿವಸ 3 ದಿವಸ ರಜಾ ಸಿಕ್ತು ಅಂದ್ರೆ ಮೇಡಮ್ 2 ದಿವಸ ಆದ್ರೂ ತರಬೇತಿ ಇಡ್ರಿ ಧ್ಯಾನದ ಕ್ಲಾಸ್ ಅಂತ ಮಕ್ಕಳು ಖುಷಿಯಾಗಿ ಬಂದು ಧ್ಯಾನ ಹೇಳ್ಕೊಂತ ಅವ್ರ ಫ್ರೆಂಡ್ಸ್ ಗಳು ಕರ್ಕೊಂಡ್ ಬರ್ತಾರೆ. ಮೇಡಮ್ ಇವ್ನ್ ತುಂಬಾ ದಡ್ಡ ಇದಾನ್ ಮೇಡಮ್, ಇವ್ನ್ಗೆ ಧ್ಯಾನ ಹೇಳ್ಕೊಡ್ರಿ, ನಾವು ಮನೇಲಿ ಹೇಳಿದ್ರೆ ನಮ್ ಮಾತ್ ಕೇಳೋದಿಲ್ಲ, ನೀವಾದ್ರೂ ಹೇಳ್ರಿ ಅಂತ ಮಕ್ಳು ಕರ್ಕೊಂಡ್ ಬರ್ತಾರೆ. ಆ ಮಕ್ಕಳಿಗೆ ಕೌನ್ಸಿಲಿಂಗ್ ಅಂದ್ರೆ ಧ್ಯಾನ ಯಾಕೆ ಮಾಡ್ಬೇಕು, ಧ್ಯಾನ ಮಾಡಿದ್ರೆ ಏನ್ ಉಪಯೋಗ ಆಗುತ್ತೆ ಅಂತ ಅಂದು ಮಕ್ಕಳಿಗೆ ಧ್ಯಾನ ಹೇಳ್ಕೊಟ್ಟೆ. ಆ ಮಕ್ಕಳು ಇವತ್ತು ತುಂಬಾ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗಿತಾ ಇದಾರೆ. ಕೆಲವು ಮಕ್ಕಳು ಬ್ಯಾನರ್ ಎಲ್ಲ ಬಂದು ಸ್ಟೇಟ್ ಲೆವೆಲ್ ರ್ಯಾಂಕಿಂಗ್ ಬಂದಿದ್ದಾರೆ. ಆ ರೀತಿ ಮಕ್ಕಳನ್ನ ನಾವು ತಯಾರು ಮಾಡಿದ್ರೆ ಅವರು ಮುಂದಿನ ಪೀಳಿಗೆಗೆ ಅವರೇ ಒಂದು ಸ್ಫೂರ್ತಿ ಮೇಡಮ್. ಯಾಕಂದ್ರೆ ತುಂಬಾ ಮಕ್ಕಳು ಬದಲಾವಣೆ ಆಗ್ತಾರೆ. ಈಗಿನ ಮಕ್ಕಳು ಎಷ್ಟು ತುಂಬಾ ಹಾಳಾಗಿದ್ದಾರೆ ಅಂದ್ರೆ ಬರೇ ಮೊಬೈಲು, ಟಿವಿ, ಲ್ಯಾಪ್ಟಾಪ್ ಇದಕ್ಕೆ ಸೀಮಿತವಾಗಿ ಆಗಿದ್ದಾರೆ. ತಂದೆ ತಾಯಿ ಮಕ್ಕಳಿಗೆ ಗೌರವ ಕೊಡೋದಿಲ್ಲ, ದೊಡ್ಡವರ ಗುರು ಹಿರಿಯರಂತ ಗೌರವ ಕೊಡೋದಿಲ್ಲ. ಈ ಧ್ಯಾನದಲ್ಲಿ ಯಾವ ರೀತಿ ಚೇಂಜ್ ಆಗ್ತಾರೆ ಹಂತ ಹಂತವಾಗಿ ಬೇಸಿಕ್ ಇಂದ ಹಿಡಿದು ತುಂಬಾ ಚೇಂಜ್ ಆಗ್ತಾರೆ. ನಾವು ದೊಡ್ಡರಂತಾರೆ ಚೇಂಜ್ ಆಗಿವಿ ಅಂತ ಅಂದಾಗ ಮಕ್ಳು ಯಾಕೆ ಚೇಂಜ್ ಆಗಲ್ಲ? ಬೆಳೆ ಸೇರಿ ಮೊಳಕೆ ಇಲ್ಲ ಅಂತ ಚಿಕ್ಕ ಮಕ್ಕಳಿಂದ ನಾವು ಧ್ಯಾನ ಕಲ್ಸಿದ್ರೆ ಮುಂದೆ ಒಳ್ಳೆ ಪ್ರಜೆ ಆಗ್ತಾರೆ ಮಕ್ಕಳು. ಆ ಪ್ರಜೆ ಆದ್ಮೇಲೆ ಅವು ಮುಂದೆ ಯಾವುದೇ ರೀತಿಯ ಅಂದ್ರೆ ದುರಂತವಾಗಿ ಆಗ್ಲಿ ಬೇರೆ ಕೆಟ್ಟ ಕೆಲಸ ಮಾಡೋದಾಗ್ಲಿ ಹೋಗೋದಿಲ್ಲ ಅವ್ರು. ಯಾಕಂದ್ರೆ ಈ ಧ್ಯಾನ ಅನ್ನೋದು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ನಾನು ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ಧ್ಯಾನದಲ್ಲೇ ಗೊತ್ತಾಗ್ಬಿಡುತ್ತೆ. ನಾವು ಯಾರು ನಮ್ಗೆ ಹೇಳ್ಕೊಡೋದ್ ಬೇಕಿಲ್ಲ. ಇವಾಗ ಮೇಡಮ್ ಎಕ್ಸಾಂಪಲ್ ನಾನೇ ಹೇಳ್ತೀನಿ. ಧ್ಯಾನಕ್ ಬರಕಿನ ಮುಂಚೆ ನಾನು ತುಂಬಾ ಅನ್ನೆಸೆಸರಿ ತುಂಬಾ ಜಾಸ್ತಿ ಮಾತಾಡ್ತಾ ಇದ್ದೆ. ಮಾತಾಡ್ದಾಗ ಆಮೇಲೆ ನನ್ನ ಎನರ್ಜಿ ನಾನೇ ವೇಸ್ಟ್ ಮಾಡ್ಕೊಂಡ್ನಲ್ಲಪ್ಪ ಅಂತ ಆಮೇಲೆ ನಾನೇ ಮಾನಸಿಕವಾಗಿ ಬೇಜಾರ್ ಮಾಡ್ಕೊಂತಿದ್ದೆ. ತಿರ್ಗಾ ನನ್ ಬಗ್ಗೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ, ಬರೇ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವ್ರ ಹಂಗೆ ಇವ್ರ ಹಿಂಗೆ ಬರೇ ನೆಗೆಟಿವ್ ಜಾಸ್ತಿ ಮಾತಾಡ್ತಾ ಇದ್ದೆ. ಯಾವಾಗ ಧ್ಯಾನಕ್ ಬಂದ್ನೋ ನನ್ನ ಮನ್ಸು ಪರಿಶುದ್ಧವಾಗಿ ಆಯ್ತು ಮೇಡಮ್. ನಾನು ಇನ್ನೊಬ್ರ ಬಗ್ಗೆ ಮಾತಾಡ್ಬಾರ್ದು, ನಾನು ಅವ್ರ ಕರ್ಮ ನಾನೇ ತಗೋಬೇಕು, ಅವ್ರ ಪರ್ಸನಲ್ ವಿಷಯ ನಾವು ಮಾತಾಡ್ಬಾರ್ದು ಅಂತ ನಾನು ಒಂದೊಂದೇ ನನ್ಗೆ ಧ್ಯಾನ ಯಾವ ರೀತಿ ದಿವ್ಸ ಮಾಡ್ತಾ ಇದ್ನೆ, ನನ್ನ ಮನಸ್ಸು
ಪರಿಶುದ್ಧ ಆಗಿ ಇನ್ನೊಬ್ರ ಬಗ್ಗೆ ಮಾತಾಡಬಾರ್ದು. ನಾವು ಪತ್ರಿಜಿ ಸರ್ ಅಂತಿದ್ರು, ಮಾತು ಎರಕದಲ್ಲಿರ್ಬೇಕು, ಅಂದ್ರೆ ಮಾತು ಎಚ್ಚರದಿಂದ ಇರ್ಬೇಕು, ಮಾತಾಡ ಹಂಗೆ ನಾವು ಮಾತಾಡ್ತೀವೋ, ಧ್ಯಾನಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಈ ಕಡಿಮೆ ಮಾತಾಡ್ಬೇಕು, ಅವಶ್ಯಕತೆ ಇದ್ದಷ್ಟು ಮಾತಾಡ್ಬೇಕು ಅನ್ನೋದು ನನ್ಗೆ ಚೆನ್ನಾಗ್ ಅರಿವಾಯ್ತು. ಯಾಕಂದ್ರೆ ನಾವು ಚೇಂಜ್ ಆಗಿ ನಾವು ಬೇರೆಯವ್ರಿಗೆ ಹೇಳ್ಬೇಕು. ಆಮೇಲೆ ನಮ್ಮ ಮನೆಯವರು ಮೊದ್ಲು ಧ್ಯಾನನೇ ಮಾಡ್ತಿರ್ಲಿಲ್ಲ, ಆದ್ರೆ ನಾನು ಅವ್ರನ್ನ ಬಹಳ ಫೋರ್ಸ್ ಮಾಡ್ತಿರ್ಲಿಲ್ಲ. ಇವಳಿಗೇನು ಬರೇ ಯಾವಾಗ ನೋಡ್ಲಿ ಧ್ಯಾನ ಧ್ಯಾನ ಅಂತಾಳಲ್ಲ, ನಿನ್ಗೇನ್ ಬೇರೆ ಕೆಲ್ಸ ಇಲ್ಲ ಏನಂತ ಬೈತಿದ್ರು ನಮ್ಮ ಅತ್ತೆ ನನ್ ಗಂಡ. ಆದ್ರೂ ನಾನು ಅವ್ರಿಗೆ ಫೋರ್ಸ್ ಮಾಡ್ತಿದ್ದಿಲ್ಲ. ಆದ್ರೆ ನನ್ನ ಜೀವನದಲ್ಲಿ ಆಗಿರೋ ಬದಲಾವಣೆ ಅವ್ರು ನೋಡ್ತಾ ನೋಡ್ತಾ ನಾನು ಹೇಳದೇ ಇಲ್ಲ. ಇವಾಗ ಅವರೇ ಯಾವ ಟೈಮ್ ಸಿಗುತ್ತೋ ಅವರೇ ಕಣ್ ಮುಚ್ಕೊಂಡ್ ಕೂಡ್ತಾರೆ. ಅಂತಾರಲ್ಲ, ಪರಿವರ್ತನೆ ಅನ್ನೋದು ನಾನು ಮನೆಯಲ್ಲಿ ನಾನು ಒಬ್ಳು ಮಾಡಿರೋದಕ್ಕೆ ನಾನು ಇಡೀ ಕುಟುಂಬ ನಾನು ಸುಧಾರಿಸಿದೆ. ನನ್ ಅತ್ತೆ ಮಾಮ ಎಲ್ರು ಧ್ಯಾನ ಮಾಡ್ತಾರೆ. ಆಮೇಲೆ ನಮ್ ತಾಯಿ ತಿಂಗಳಿಗೆ 4,000 ರೂಪಾಯಿ ಮೆಡಿಸಿನ್ಸ್ ನುಂಗ್ತಾ ಇದ್ರು. ಸ್ಪೈನರ್ ಕಾರ್ಡ್ ಆಪರೇಷನ್ ಆಗಿದೆ, ಅಮ್ಮನ್ಗೆ BP ಶುಗರ್ ಇದೆ, ಮೊಣಕಾಲ್ ಆಪರೇಷನ್ ಆಗಿದೆ. ತಿಂಗಳಿಗೆ 4,000 ರೂಪಾಯಿ ಮೆಡಿಸಿನ್ಸ್ ನುಂಗ್ತಾ ಇದ್ರು. ಆದ್ರೆ ಇವಾಗ ಮೆಡಿಸಿನ್ಸ್ ಎಲ್ಲ ನೋ ಮೆಡಿಸಿನ್ಸ್ ಆಗಿದೆ. ಪ್ರತಿ ದಿವಸ 3 ತಾಸು ಧ್ಯಾನ ಮಾಡ್ತಾರಮ್ಮ. ಎಲ್ಲ ಟ್ಯಾಬ್ಲೆಟ್ ಬಿಟ್ಟಿದ್ದಾರೆ, ಓನ್ಲಿ ಮೆಡಿಟೇಷನ್. ATM ಅಂತಂದ್ರೆ ಎನಿ ಟೈಮ್ ಮೆಡಿಟೇಷನ್ ಮಾಡ್ತಿದಾರೆ ತಾಯಿ. ಬೆಳಗಿನ ಜಾವ 4 ಗಂಟೆಗೆ ಎದ್ದು 7 ಗಂಟೆವರೆಗೆ ಧ್ಯಾನ ಮಾಡ್ತಾರೆ. ಅವರು ತುಂಬಾ ಹೆಲ್ತ್ ಆಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ, ಯಾವ್ದೇ ರೀತಿ ಮೆಡಿಸಿನ್ಸ್ ತಗೊಂತ ಇಲ್ಲ. ಹಂಗಾಗಿ ನಮ್ಮ ತಂಗಿಯವರು ಧ್ಯಾನಕ್ ಬರ್ಲಿಲ್ಲ ಫಸ್ಟಿಗೆ ನನ್ ಕರೆದಾಗ. ನಾನು ಯಾವ ರೀತಿ ಚೇಂಜ್ ಆದ್ನೋ, ಅವ್ರು ಅಯ್ಯೋ ನಿಮ್ ಅಕ್ಕ ಇಷ್ಟೆಲ್ಲ ಚೇಂಜ್ ಆಗಿದ್ದಾಳಲ್ಲ, ನಾವು ಧ್ಯಾನ ಮಾಡೋಣ ಅಂತ ಅವರು ನಮ್ಮ ಮನೆಯಲ್ಲಿ ಮಂಡಲ ಧ್ಯಾನದಲ್ಲಿ ಇನ್ವಾಲ್ವ್ ಆದ್ರು. ಅವರು ಧ್ಯಾನದ ಕುಟುಂಬ ಆಗಿದೆ. ಆಮೇಲೆ ನಮ್ಮ ಮನೆ ಮೇಲೆ ಬಾಡಿಗೆ ಕೊಟ್ಟಿದ್ವಿ ಮೇಡಮ್. 3 ಮನೆ ಬಾಡಿಗೆ ಕೊಟ್ಟಿದೀವಿ. ಆ 3 ಮನೆ ಧ್ಯಾನದರು ಅವರು ಒಬ್ರು ನಾನ್ ವೆಜ್ ತಿಂತಾ ಇದ್ರು. ಅವ್ರಿಗೆ ನಾನು ತಿನ್ಬೇಡ ಅಂತಂದ್ರೆ ಅದನ್ನು ಅವ್ರೇನ್ ಬೇಜಾರ್ ಮಾಡ್ಕೊಂತಾರೆ ಅಂತಂದು, ಮೇಡಮ್ ನಾವು ಪ್ಯೂರ್ ವೆಜ್ ಮೇಡಮ್, ನೀವು ಧ್ಯಾನಕ್ ಬನ್ನಿ ಅಂತಂದು ಅವ್ರಿಗೆ ನಾನ್ ವೆಜ್ ಬಿಡ್ರಿ ಅಂತ ನಾನು ಹೇಳಲಿಲ್ಲ ಅವ್ರಿಗೆ. ನಮ್ಮ ಮನೆಯಲ್ಲಿ ಧ್ಯಾನ ಮಂಡಲ ಧ್ಯಾನ ಮುಗಿಯೋಷ್ಟೊತ್ತಿಗೆ ನಾನ್ ವೆಜ್ ಬಿಟ್ರು ಮೇಡಮ್. ಅಂದ್ರೆ ನಾನ್ ಹೇಳಿಲ್ಲ ತಿನ್ಬೇಡ್ರಿ ಅಂತ ನಾನು ಹೇಳಿಲ್ಲ. ಯಾಕಂದ್ರೆ ಅವ್ರವ್ರು ಇದು ತಿನ್ಬೇಡ ಅನ್ನೋದ್ ನಾವ್ ಯಾರ್ರಿ ಮೇಡಮ್? ಧ್ಯಾನಕ್ ಬಂದಾಗ ಅವ್ರ ಮನಸ್ಸೇ ಹೇಳುತ್ತೆ, ನಾವ್ ಹೇಳ್ಬಾರ್ದಲ್ಲ. ಅವ್ರಿಗೆ ತಿನ್ಬಾರ್ದಂತ ಅವ್ರಿಗೆ ಅನಿಸ್ತದೆ. ಒಂದು ಜೀವಿನ ಹಿಂಸೆ ಮಾಡಿ ನಾವ್ ತಿಂತೀವಲ್ಲ ಅಂತ ಅವ್ರ ಮನ್ಸ್ ಅನ್ನುತ್ತೆ. ನಾವ್ ಹೇಳೋದ್ ಅವಶ್ಯಕತೆ ಇಲ್ಲ. ಅದೇ ಎಲ್ಲಾ ಕಡೆ ಶಾಖಾಹಾರಿಗಳಿಗೆ ಹೋಗ್ತಾರೆ, ಅವರು ಫೋರ್ಸ್ ಮಾಡಿ ಆ ರೀತಿ ಹೇಳ್ತಾರೆ. ಎಲ್ಲ ಒಂದ್ ಕಡೆ ಅನ್ಸುತ್ತೆ ನೋಡಪ್ಪ, ಧ್ಯಾನಕ್ ಬಂದಾಗ ಆಟೋಮೆಟಿಕ್ ಆಗಿ ಅವರೇ ಬಿಟ್ಬಿಡ್ತಾರೆ, ನಾವ್ ಹೇಳದ್ ಬೇಕಿಲ್ಲ. ಯಾಕಂದ್ರೆ ಅವ್ರ ಮನ್ಸು ಗೊತ್ತಾಗುತ್ತೆ ನಾವ್ ತಿನ್ಬಾರ್ದು ಅಂತ ಅವ್ರ ಮನ್ಸು ಹೇಳುತ್ತೆ. ಹಂಗಾಗಿ ನನ್ನ ಸುತ್ತಮುತ್ತ ಮುಸ್ಲಿಮ್ಸ್ ಮನೆ 3 ಮನೆ ಮುಸ್ಲಿಮ್ಸ್ ಇದೆ ಮೇಡಮ್ ನಮ್ಮ ಮನೆ ಹಿಂದ್ಗಡೆ. ನಾನು ಧ್ಯಾನ ಕುಂತಾಗ ಬರೇ ಬಿರಿಯಾನಿ ವಾಸನೆ, ಘಮ 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 ವಾಸನೆ ಬರೋದು. ನಾವು ಲಿಂಗಾಯಟ್ಸ್ ಮೇಡಮ್, ಅಂದ್ರೆ ನಾನು ತಿನ್ನಲ್ಲ. ಆಮೇಲೆ ನಾವ್ ಇಲ್ಲಿ ಹೊಸ್ದಾಗ್ ಬಂದಿವಿ, ಆ ಕಿಟಕಿಗೆ ಹೆಂಗಿದ್ರು ವಾಸನೆ ಬರೋದು. ಅದು ಕಣ್ಣು ಮುಚ್ಕೊಂಡ್ ಕುಂದ್ರುನ ಘಮ 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 ವಾಸನೆ ಬರೋದು. ಹೆಂಗಪ್ಪ ಇವ್ರನ್ನ ಹೆಂಗ್ ಮಾಡ್ಬೇಕು? ತಿನ್ಬೇಡ ಅಂತ ಅಂದ್ರೆ ನೀವ್ಯಾರ್ರಿ ನಮ್ಗ್ ಹೇಳೋರು ಅಂತ ಜಗಳಕ್ ಬರ್ತಾರ. ಮೊದ್ಲೇ ಯಾಕಪ್ಪ ಅವ್ರನ್ನ ಬೇಜಾರ್ ಮಾಡ್ಬೇಕು ಅಂತಂದು ನಿಧಾನವಾಗಿ ನಾನು ನಮ್ಮ ಮನೇಲಿ ಧ್ಯಾನ ಇಟ್ಕೊಂಡಾಗ ಸಾಯಂಕಾಲ ಟೈಮ್ ಆಂಟಿಯರ್ನ ಮಾತಾಡಿಸ್ತಾ ಇದ್ದೆ. ಆಂಟಿ ನಮ್ಮ ಮನೇಲಿ ಧ್ಯಾನ ಇಟ್ಕೊಂಡಿವಿ, ಆಂಟಿ ತುಂಬಾ ಚೆನ್ನಾಗಿರುತ್ತೆ ಅಂತಂದು ನಿಧಾನಕ್ಕೆ ಧ್ಯಾನ ಕರ್ಕೊಂಡೆ ಅವ್ರನ್ನ. ಧ್ಯಾನ ಕರ್ಕೊಂಡಾಗ ಒಂದ್ 15ರಿಂದ 20 ದಿವಸ ಮೇಡಮ್, ಮುಸ್ಲಿಮ್ಸ್ ಧ್ಯಾನ ಮಾಡೋದಿಲ್ಲ. ಅವ್ರು ಕುರಾನ್ ಬಿಟ್ಟು ಬೇರೆ ದೇವ್ರು ಯಾವ್ದು ನಂಬೋದೇ ಇಲ್ಲ ಅವ್ರು. ಅಂತವ್ರು ಧ್ಯಾನಕ್ ಬರ್ತೀನಿ ಅಂದ್ರು. ಬರ್ತೀನಿ ಅಂದಾಗ ನನ್ನ ಮನೇಲಿ ಧ್ಯಾನ ಕೂಡ್ಸಿ ಸುಮಾರು ಒಂದ್ 15ರಿಂದ 20 ದಿವಸ ಮೇಡಮ್ ಇವಾಗ ನಾನ್ ವೆಜ್ ಬಿಟ್ಟಿದ್ದಾರೆ, ಧ್ಯಾನಕ್ ಬಂದಿದ್ದಾರೆ. ಆದ್ರೆ ನಾನು ಹೇಳಿಲ್ಲ ಅವ್ರಿಗೆ ಬಿಡ್ರಿ ಅಂತ, ನಾನು ಹೇಳಿಲ್ಲ. ಆದ್ರೆ ನಾನ್ ವೆಜ್ ಬಿಟ್ಟಿದ್ದಾರೆ. ಆಮೇಲೆ ಯಾಕಂದ್ರೆ ನಾವ್ ಹೇಳಿದ್ರೆ ಅವ್ರು ಎಲ್ಲಿ ನೋವು ಮಾಡ್ಕೊಂತಾರೆ, ನಾವ್ ಮಾತಾಡ್ಸರ್ಸ ಮಾತಾಡ್ದಂಗ ಆಗ್ಬಿಡ್ತಾರ. ಬಡದನ ತಿನ್ಬೇಡ ಅಂದ್ರಗಿನ ನೀವ್ಯಾರ್ರಿ ಹೇಳಾರ ಅಂತ ಅಂದಾಗ ನಾವು ತಪ್ಪಾಗುತ್ತೆ. ಯಾಕಂದ್ರೆ ಅವ್ರವ್ರ ಸ್ವತಂತ್ರ ಅದು. ಅಟ್ಲೀಸ್ಟ್ ಧ್ಯಾನಕ್ ಬಂದ್ರೆ ಸಾಕಪ್ಪ ಅಂತ ಅನ್ನೋ ಪರಿಸ್ಥಿತಿಯಲ್ಲಿ ಬಂದರು ಮೇಡಮ್. ನಮ್ ಮನೆಗೆ ಕ್ಲಾಸಿಗೆ ಧ್ಯಾನಕ್ ಬಂದರು ಮುಸ್ಲಿಮ್ಸ್ ಒಂದ್ 2-3 ಇವತ್ತು ಧ್ಯಾನ ಹೇಳಕ್ ಹೋಗ್ತಾರೆ ಮೇಡಮ್. ಅಂದ್ರೆ ಸ್ಪೀಚ್ ಕೊಡಕ್ ಹೋಗ್ತಾರೆ. ಎಲ್ಲೇ ಕ್ಲಾಸ್ ಇದ್ರೆ ಸ್ಪೀಚ್ ಕೊಡಕ್ ಹೋಗ್ತಾರೆ. ನನ್ನ ಆಜು ಬಾಜು ಮನೆ ಇದ್ದರು. ಇಷ್ಟು ಪರಿವರ್ತನೆ ಮಾಡೈತಲ್ಲ, ಸಾಕಿಲ್ಲಪ್ಪ. ಎಷ್ಟು ಚೇಂಜಸ್ ಮೇಡಮ್. ಯಾಕಂದ್ರೆ
ಬೇಡ ಅನ್ನಕ್ ನಮ್ಗೇನ್ ಅಧಿಕಾರ ಇಲ್ಲ. ಆದ್ರೂ ನಾವು ಪ್ರೀತಿಯಿಂದ ಧ್ಯಾನ ಕರೆದು ಕೂಡ್ಸಿ ಇವಾಗ ಅವರೆಲ್ಲ ಬಿಟ್ಟು ಇವಾಗ ಅವ್ರು ಬೇರೆ ಕಡೆ ಕ್ಲಾಸಿಗೆ ಹೋಗಿ ಧ್ಯಾನ ಬಗ್ಗೆ ಅವರು ಅನುಭವಗಳು ಹಾಕೊಂತಾರಲ್ಲ, ತುಂಬಾ ಖುಷಿ ಅನ್ಸುತ್ತೆ ನನ್ಗೆ. ಏನಪ್ಪಾ ಇಷ್ಟು ಚೇಂಜಸ್ ಆಗಿದಾರಲ್ಲ, ಸಾಕು. ಯಾವ್ದೇ ಆಗ್ಲಿ ಪ್ರೀತಿಯಿಂದ ಗೆಲ್ಲಿಬೇಕು ಮೇಡಮ್. ಆ ಪ್ರೀತಿ ಯಾವ್ದ್ರಲ್ಲಿದೆ ಅಂದ್ರೆ ಧ್ಯಾನದಲ್ಲಿದೆ. ಯಾಕಂದ್ರೆ ನೀವ್ಯಾರೋ ನಾವ್ಯಾರೋ. ನೀವು ಮೈಸೂರಲ್ಲಿ ಇರ್ತೀರಿ, ನಾನು ಬಳ್ಳಾರಿಯಲ್ಲಿ ಇರ್ತೀನಿ. ಆದ್ರೂ ಧ್ಯಾನ ಅನ್ನೋದು ಯಾವ ರೀತಿ ಕೂಡ್ಸುತ್ತೆ ಅಂದ್ರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತತ್ತ ಸಂಬಂಧ ವಯ್ಯ. ಯಾವ್ದಪ್ಪ ಸಂಬಂಧ ವಯ್ಯ ಅಂದ್ರೆ ಧ್ಯಾನ ಅನ್ನೋ ಸಂಬಂಧ ವಯ್ಯ. ಆ ಧ್ಯಾನ ನಿಮ್ಗೂ ನಮಗೂ ಕೂಡ್ಸಿದೆ ಇವತ್ತು. ನನಗೆ ಎಷ್ಟು ಖುಷಿ ಆಗ್ತಿದೆ ಇವತ್ತು ಜೂಮ್ ಕ್ಲಾಸ್ ಅಂದ್ರೆ. ತುಂಬಾ ಬಿಸಿ ಇದ್ದೆ ಬೆಳಗ್ಗೆಯಿಂದ. ಯಾಕಂದ್ರೆ ಒಂದು 3-4 ಪೂಜೆ ಕರೆದಿದ್ರು. ಆಮೇಲೆ ಧ್ಯಾನದ ಕ್ಲಾಸ್ ಇತ್ತು ಸಾಯಂಕಾಲ, ನಂದು 5 to 6 ವರೆಗೆನ ಕ್ಲಾಸ್ ಇತ್ತು. ಅವ್ರಿಗೂ ನನ್ಗೆ ಎಷ್ಟೇ ಬಿಸಿ ಇದ್ರೂನು ನಾನು ಫೋನ್ ಪಿಕ್ ಮಾಡಿದಾಗ, ಮೇಡಮ್ ನಮ್ಮ ಮನೇಲಿ ಇವತ್ತು ಕ್ಲಾಸ್ ಇದೆ ಮೇಡಮ್, ನೀವ್ ಬರ್ಲೇಬೇಕು ಮೇಡಮ್ ಅಂತ ಅವ್ರು ನನ್ ಫೋರ್ಸ್ ಮಾಡಿದಾಗ, ಕೆಲವೊಂದ್ ಟೈಮ್ ಅನಿವಾರ್ಯ ಇದ್ದಾಗ ಇಲ್ಲಮ್ಮ ಬರಕ್ ಆಗಲ್ಲ ಅಂತೀನಿ. ಆದ್ರೂ ಕೆಲವು ಅನಿವಾರ್ಯ ಇದ್ರೂನು ಒಂದ್ಸಲ ಒಪ್ಕೊಂಡ್ಬಿಟ್ಟಿರ್ತೀನಿ. ಆಮೇಲೆ ಅನ್ಕೊಂತೀನಿ, ಅಯ್ಯೋ ಅವ್ರಿಗೆ ಪಾಪ ನಾನ್ ಕ್ಲಾಸಿಗೆ ಬರ್ತೀನಿ ಅಂತ ಹೇಳಿದ್ದೆ, ಅವ್ರು ಫೋನ್ ಮಾಡ್ತಿದಾರೆ, ಎಂತ ಕೆಲ್ಸ ಆಯ್ತು ಅಂದಾಗ ನಾನ್ ಮೊದ್ಲು ಬೇರೆ ಏನಾದ್ರು ಕೆಲ್ಸ ಒಪ್ಕೊಂಡಿರ್ತೀನಲ್ಲ, ಆ ಕೆಲ್ಸ ಕ್ಯಾನ್ಸಲ್ ಆಗಿರುತ್ತೆ. ಕ್ಯಾನ್ಸಲ್ ಆದಾಗ ನನ್ಗೆ ಮೇಡಮ್ ಇವತ್ತಿಲ್ಲ ಮೇಡಮ್, ಅದು ಮೀಟಿಂಗ್ ಕ್ಯಾನ್ಸಲ್ ಆಯ್ತು ಅಂದಾಗ, ಅದ್ ನೋಡ್ರಿ ಅದು ಒಪ್ಕೊಂಡಿರ್ತೀನಲ್ಲ ಕ್ಲಾಸು, ಆ ಟೈಮಿಗೆ ಇದು ಅಡ್ಜಸ್ಟ್ ಆಗಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಒಪ್ಕೊಂಡಿರ್ತೀನಿ. ಆದ್ರೆ ಧ್ಯಾನ ಅನ್ನೋ ಟೈಮಲ್ಲಿ ನನ್ನ ಕೂಡ್ಸುತ್ತೆ. ಅಂದ್ರೆ ಎಷ್ಟೇ ಬಿಸಿ ಇರ್ಲಿನು ಆ ಧ್ಯಾನಕ್ಕೆ ನಾನು ಒತ್ತು ಕೊಡ್ತೀನಿ. ಯಾಕಂದ್ರೆ ನಮ್ಮ ಅನುಭವದಿಂದ ಕೆಲವ್ರು ಎಷ್ಟೋ ಜನ ಪರಿವರ್ತನೆ ಆಗ್ತಾರಂದ್ರೆ, ಇವ ನಿಮ್ಮ ಅನುಭವ ನಾನ್ ಹೇಳಕ್ ಆಗಲ್ಲ. ನನ್ನ ಅನುಭವ ನನ್ಗೆ ಹೇಳಕ್ ಸಾಧ್ಯ. ಹಂಗಾಗಿ ಇನ್ನೊಬ್ರಿಗೆ ಸ್ಫೂರ್ತಿ ಆಗುತ್ತಪ್ಪ ನಮ್ಮ ಅನುಭವದಿಂದ. ಯಾಕಂದ್ರೆ ನಾನ್ ತುಂಬಾ ಚೇಂಜ್ ಆಗಿನಿ. ಹೇಳ್ತೀನಲ್ಲ ಮೇಡಮ್, ಒಂದು ಕಲ್ಲು ಬಂಡೆ ಆಗಿದ್ದೆ ನಾನು. ಆ ಕಲ್ಲು ಬಂಡೆಗೆ ಅಂತಾರಲ್ಲ, ಉಳಿ ಪೆಟ್ಟು ಬಿದ್ದಾಗೆಲ್ಲ ಶಿಲೆ ಆಗುತ್ತೆ, ಲಾಸ್ಟ್ಗೆ ಶಿಲೆ ಆಗುತ್ತೆ. ಆ ಶಿಲೆ ಪೂಜೆ ಮಾಡ್ತಾರೆ. ಅದ್ ಕಲ್ಲು ಸ್ಟೆಪ್ ಆಗಿರುತ್ತೆ, ಆದ್ರೆ ತುಳ್ಕೊಂಡು ಹೋಗ್ತಾರೆ. ಸ್ಟೆಪ್ ಅಂದ್ರೆ ನಾವು ಮೆಟ್ಲ ಮೇಲೆ ತುಳ್ಕೊಂಡು ಹೋದಾಗ ಅದೇ ಕಲ್ಲೇ. ಆ ಶಿಲೆ ಪೆಟ್ಟು ಬಿದ್ದಿದ್ದು ಶಿಲೆ ಆಗಿದ್ದು. ಆ ಶಿಲೆ ಆಗಿದೆ ಅಂದ್ರೆ ನಾನು ಒಂದ್ ರೀತಿ ಕಲ್ಲು ಬಂಡೆ ಆಗಿದ್ದೆ. ಆ ಶಿಲೆ ಯಾವಾಗ ಆಯ್ತು ಅಂದ್ರೆ ಧ್ಯಾನದಲ್ಲಿ ನಾನು ಶಿಲೆ ಆದೆ. ಆ ಶಿಲೆ ಇವತ್ತು ಮಾತಾಡ್ತಾ ಇದ್ದೀನಿ. ಇನ್ನೇನು ಇಲ್ಲ ವ್ಯತ್ಯಾಸ. ನಿಜವಾಗ್ಲು ನಾನು ಧ್ಯಾನಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಮೇಡಮ್. ನನ್ಗೆ ರಾತ್ರಿ ನಿದ್ದೆ ಬಂದಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ ಆನ್ ಮಾಡ್ಕೊಂತೀನಿ, ಒಳ್ಳೊಳ್ಳೆ ಸ್ಪೀಚ್ ಕೇಳ್ತೀನಿ. ನಾವು ಎಷ್ಟು ಕಲ್ತ್ರು ಸಾಲದು ಮೇಡಮ್. ಪತ್ರಿಜಿ ಸಾರು ಸ್ಪೀಚ್ ಆಗಿರ್ಬೋದು, ಮಹಾ ಅವತಾರ ಬಾಬೂಜಿ ಸ್ಪೀಚ್ ಆಗಿರ್ಬೋದು, ಕೆಲವರು ನಮ್ಮಂತ ಸಣ್ಣ ಸಣ್ಣ ಧ್ಯಾನಿಗಳು ಅವ್ರವ್ರ ಅನುಭವ PMC ಚಾನಲ್ ಮಾತಾಡಿರ್ಬೋದು. ಸ್ಫೂರ್ತಿದಾಯಕ ಅಂದ್ರೆ ಮೇಡಮ್, ನನ್ನ ನಿಜ ಜೀವನದಲ್ಲಿ ನಮ್ಮನೆಗ್ ಬಂದಿರೋ ಒಂದಿಬ್ರು ಕ್ಯಾನ್ಸರ್ ಪೇಷಂಟ್ಸ್ ಧ್ಯಾನಕ್ಕೆ ನಮ್ಮ ಮಂಡಲ ಧ್ಯಾನದಲ್ಲಿ ಕೂಡಿಸಿದಾಗ ಕ್ಯಾನ್ಸರ್ ಗುಣ ಆಗಿದೆ ಮೇಡಮ್. ಲಾಸ್ಟ್ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಇದ್ರು ಅವರು ಮೆಡಿಸಿನ್ಸ್ ಎಲ್ಲ ಮುಗೀತು, ಮನೆ ಕರ್ಕೊಂಡ್ ಹೋಗ್ರಿ, ಇದ್ದಷ್ಟು ಜನ ಇರ್ಲಿ ಕರ್ಕೊಂಡ್ ಹೋಗ್ರಿ ಅಂತ ಡಾಕ್ಟರ್ಸ್ ಹೇಳಿದರು. ನಮ್ಮನೆಯಲ್ಲಿ ಮಂಡಲ ಧ್ಯಾನದಲ್ಲಿ 41 ದಿವಸ ಧ್ಯಾನ ಮಾಡಿದರು. ಇವತ್ತು ನೋ ಕ್ಯಾನ್ಸರ್ ಮೇಡಮ್. 2 ತಿಂಗಳಾದ್ಮೇಲೆ ಅವ್ರು ಮತ್ತೆ ಹೋಗಿದ್ದಾರೆ ಹಾಸ್ಪಿಟ್ಲಿಗೆ. ಅವ್ರು ಡಾಕ್ಟರ್ಸ್ ಕೇಳಿದಾರೆ, ಬೇರೆ ಎಲ್ಲಾದ್ರೂ ಟ್ರೀಟ್ಮೆಂಟ್ ತಗೊಂಡಿದ್ರ ನೀವು ಅಂತ ಕೇಳಿದ್ರೆ, ಇಲ್ಲ ಸರ್ ನಾವ್ ಎಲ್ಲಿ ಹೋಗಿಲ್ಲ. ಮತ್ತೆ ಇಷ್ಟು ಜಲ್ದಿ ಗುಣ ಆಗಿದೆ ಅಲ್ಲ, ಹೆಂಗ್ ಮಾಡಿದ್ರ ಅಂದ್ರೆ, ಇಲ್ಲ ಸರ್ ಅಲ್ಲಿ ಸುಮಾ ಮೇಡಮ್ ಅಂತ ಧ್ಯಾನ ಇಟ್ಕೊಂಡಿದ್ರು, ಅವ್ರ ಮನೆಯಲ್ಲಿ 41 ದಿವಸ ನಾವು ಮಂಡಲ ಧ್ಯಾನ ಕಂಟಿನ್ಯೂ ಹೋದ್ವಿ. ಆಮೇಲೆ ನಾವ್ 2 ತಿಂಗಳಾದ್ಮೇಲೆ ಇಲ್ಲಿ ಬಂದಿವಿ ಸರ್ ಅಂತ ಅಂದಾಗ ಡಾಕ್ಟ್ರೇ ಆಶ್ಚರ್ಯಪಟ್ಟಿದ್ದಾರೆ ಮೇಡಮ್. ಅದು ನಿಜ ಜೀವನದಲ್ಲಿ ನಡೆದಿರೋ ಘಟನೆ. ಇಬ್ರು ಪೇಷಂಟ್ ಆ ರೀತಿ ಗುಣ ಆಗಿದ್ದಾರೆ ಅಂದ್ರೆ 2 ಜೀವ ಉಳಿಸಿದ್ವಿ ಹಂಗಲ್ಲ ಮೇಡಮ್, ಹೌದಲ್ಲ? ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ. ಅವಾಗ ಬರ್ತಾ ಇದೆ ಮೇಡಮ್, ತಿಂಗಳಿಗೆ ಒಂದ್ಸತಿ ಆದ್ರೂ ಬಿಡುವು ಮಾಡ್ಕೊಂಡು ಬನ್ನಿ. ಅರ್ಧ ಗಂಟೆ, ಒಂದ್ 40 ನಿಮಿಷ ಎಲ್ರಿಗೂ ಸ್ಫೂರ್ತಿ. ಯಾರು ಈ ಗ್ರೂಪ್ ಅಲ್ಲಿ ಇರ್ತಾರೆ, ಒಂದೊಂದ್ಸತಿ ಬೇಜಾರ್ ಆಗತ್ತೆ ಧ್ಯಾನ ಮಾಡ್ಬೇಕಾದ್ರೆ, ಅಂತವ್ರಿಗೂ ಕೂಡ ಇದೊಂದು ಸ್ಫೂರ್ತಿ. ಬಿಡ್ಬಾರ್ದು ಅಂತ, ಒಂದು ಧ್ಯಾನ ಬಿಡ್ಬಾರ್ದು ಅನ್ನೋ ಒಂದು ಮನವರಿಕೆಗೆ ಬರ್ತಾರೆ. ಸೊ ಒಂದು ಇಂದಿನ ಮಹಿಳೆಯ ಸ್ಫೂರ್ತಿ ಇರೋದಂಗೆ ಆಯ್ತು ಇವತ್ತು ನಮ್ದು. ಹೀಗಿರ್ಬೇಕು ಮೇಡಮ್, ಎಲ್ಲರೂ ಹೀಗಿರ್ಬೇಕು. ಧ್ಯಾನ ಅನ್ನೋದು ಏನನ್ ಬೇಕಾದ್ರೂ ಸಾಕು.
ಸಾಧನೆ ಮಾಡಕ್ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ನೀವೇ ಒಂದು ದೊಡ್ಡ ಉದಾಹರಣೆ. ಇಷ್ಟೊತ್ತು ನಮ್ಗೆಲ್ಲ ಅನುಭವ ಹಂಚ್ಕೊಂಡಿದ್ದಕ್ಕೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮತ್ತೆ ಬರ್ತಾ ಇರಿ ಮೇಡಮ್. ತಿಂಗಳಿಗೆ ಒಂದ್ಸತಿ ಖಂಡಿತ ನಿಮ್ಮ ಬಿಡುವಿನ ವೇಳೆಯಲ್ಲಿ ಬನ್ನಿ ಸಾಕು. ಈ ಟೈಮ್ ಬಿಟ್ಟು ಬಿಡುವಿನ ವೇಳೆ ಇರುವಾಗ ಬನ್ನಿ. ಖಂಡಿತ ಮೇಡಮ್. ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಾನು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಅನುಭವ ಇದೆ ಮೇಡಮ್. ಇನ್ನೊಂದ್ಸರಿ ಯಾವಾಗಾದ್ರೂ ನನ್ಗೆ ಅವಕಾಶ ಕೊಡಿ, ಮತ್ತೆ ಬೇರೆ ಅನುಭವಗಳು ಹೇಳ್ಕೊಳಕ್ಕೆ ಒಂದು ಅವಕಾಶ ಕೊಡಿ. ನಿಮ್ಗೆ ಯಾವಾಗಾದ್ರೂ ಟೈಮ್ ಇದ್ದಾಗ. ಇವತ್ತು ಈ ಒಂದು ಕ್ಲಾಸ್ ಹೇಳ್ಕೊಡಕ್ಕೆ ನನಗೆ ಅನುಭವ ಹಂಚ್ಕೊಳಕ್ಕೆ ತಾವು ಅನುವು ಮಾಡ್ಕೊಟ್ಟಿದ್ದಕ್ಕೆ ನಾನು ತುಂಬಾ ಚಿರಋಣಿಯಾಗಿದ್ದೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಮಾಸ್ಟರ್, Thank ನಿಮ್ಗೆ you. ಮೇಡಮ್ ಅನುಭವದ ಬಗ್ಗೆ ಏನಾದ್ರು ಶೇರ್ ಮಾಡ್ಕೊಳ್ಬೇಕು, ಅವ್ರಿಗೆ ಹೇಳ್ಬೇಕು, ಅವ್ರಿಗೆ ಒಂದೆರಡು ಮಾತುಗಳನ್ನ ಮುಟ್ಟಿಸ್ಬೇಕು ಅನ್ನೋದಿದ್ರೆ ಅನ್ಮ್ಯೂಟ್ ಮಾಡ್ಕೊಡಿ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಿ. ಥ್ಯಾಂಕ್ ಯು.